ಮಹದೊಳಗೆ ನೀ ಮಹವಣ್ಣ, ಅಣ್ಣುವಿನೊಳಗೆ ನೀ ಅಣ್ಣುವಣ್ಣ, ಮಹದೊಳಗೆ ನೀ ಮಹಮಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ನಿಮ್ಮಲ್ಲಿ ಒಡವೇರಿದ ಬಳಿಕ ಎನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಪ್ರಥಮ ಕವಿಯಿತ್ರಿ ಅಕ್ಕ ಮಹಾದೇವಿ. ಆ ತಾಯಿಯಲ್ಲಿ ಇರತಕ್ಕಂಥ ಜ್ಞಾನ ಅಪೂರ್ವ. ಅವರಲ್ಲಿ ಇರತಕ್ಕಂಥ ವೈರಾಗ್ಯವೋ ಎಂಥೆಂಥವರನ್ನೂ ಮೀರಿಸಬಲ್ಲ ವೈರಾಗ್ಯ. ಆ ತಾಯಿಯ ವಚನಗಳು ಎಷ್ಟೊಂದು ಅದ್ಭುತ ಅಂತಂದ್ರೆ, ಅಪೂರ್ವವಾಗಿರತಕ್ಕಂಥ ಅಲೌಕಿಕದ ಜ್ಞಾನ ಅವುಗಳಿಂದ ಸಹಜವಾಗಿಯೇ ನಮಗೆ ಸಿಕ್ಕು ಬಿಡುತ್ತದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ತಂಗಿ, ಈ ಭೂಮಿಯ ಮೇಲೆ ಇರತಕ್ಕಂಥ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಯಾರ ಕಾರಣದಿಂದ ನಾವೆಲ್ಲರೂ ಲವಲವಿಕೆಯಿಂದ, ಚೈತನ್ಯದಿಂದ, ಉತ್ಸಾಹದಿಂದ ಅದಿವಿ ಗೊತ್ತದ ಏನು? ಹೇಳ್ರಿ ನೋಡೋಣ. ರವಿ ತಂಗಿ ಅವ್ವ, ರವಿ ಸೂರ್ಯ. ಬೆಳಿಗ್ಗೆ ಸೂರ್ಯ ಉದಯ ಆಗದೇ ಇದ್ರ ಹೆಂಗೆ ಇರ್ತದ ಈ ಪ್ರಪಂಚ? ಸ್ವಲ್ಪ ದಿನಗಳ ಕಾಲ ಸೂರ್ಯನ ಕಿರಣ ಭೂಮಿಯ ಮೇಲೆ ಬೀಳದೆ ಇದ್ರ ಗಿಡ ಎಲ್ಲ ಒಣಗ್ತವಂತೆ ಯವ್ವ. ನೀರೆಲ್ಲ ವಿಷ ಆಗ್ತದ, ಗಾಳಿ ಎಲ್ಲವೂ ಕೂಡ ವಿಷ ಆಗ್ತದ. ಯಾಕ ಈ ಪ್ರಪಂಚ ಸುಸೂತ್ರವಾಗಿ ನಡಿಬೇಕಾಗಿತ್ತು ಅಂತಂದ್ರ ಅದಕ್ಕೆ ಮೂಲ ಕಾರಣ ಸೂರ್ಯ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡ್ಲೇನೆ ಒಂದು ನಿಯಮ ಇಟ್ರು, ಸೂರ್ಯನಿಗೆ ನಮಸ್ಕಾರ ಮಾಡ್ರಿ. ಕಾರಣ ಸಕಲ ಜೀವರಾಶಿಗಳಿಗೆ ಚೈತನ್ಯ ಕೊಡ್ತಕ್ಕಂಥವನೇ ಸೂರ್ಯ. ಆ ಸೂರ್ಯ ಉದಯ ಆತಂದ್ರೆ ನೋಡ್ರಿ, ಬೆಳಗ್ಗೆ ಹೆಂಗ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ನಾದ ಮಾಡ್ತವ. ಗಿಡ ತರುಲತೆಯಲ್ಲಿ ಇರ್ತಕ್ಕಂಥ ಎಲೆಗಳು ಎಷ್ಟು ಚಂದ ಕಾಣಿಸ್ತವ, ಎಷ್ಟು ಚೈತನ್ಯದಿಂದ ಕಾಣಿಸ್ತವ. ಮೊಗ್ಗಾಗಿರ್ತಕ್ಕಂಥ ಹೂವುಗಳು ಎಷ್ಟು ಚಂದ ಸುವಾಸನಾ ಭರಿತವಾಗಿ ಹಿಂಗ ಅರಳಿ ಬಿಡುತ್ತವ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ವಯಸ್ಸಿನಲ್ಲಿ ಸಣ್ಣವಳು ಅಕ್ಕ ಮಹಾದೇವಿ, ಆದ್ರೆ ಎಂಥ ಜ್ಞಾನ ನೋಡ್ರಿ ಅವರಲ್ಲಿ. ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಪ್ರಪಂಚ ಚೈತನ್ಯಪೂರ್ಣವಾಗಿ ಇರಬೇಕಾಗಿತ್ತು ಅಂತಂದ್ರೆ ರವಿ ಹೇಗೆ ಮುಖ್ಯನೋ, ನಾವು ನೀವು
ಅಗ್ದಿ ಬಹಳ ಉತ್ಸಾಹದಿಂದ ಇರಬೇಕಾಗಿತ್ತು ಅಂತಂದ್ರೆ ಒಳಗ ಇರತಕ್ಕಂಥ ಮನಸ್ಸು ಕೂಡ ಕಾರಣ. ಕಣ್ಣು ಅದ, ನೋಡಿದ್ದನ್ನ ತಿಳ್ಕೊಳ್ಳೋ ಶಕ್ತಿ ಇರೋದು ಮನಸ್ಸಿಗೆ. ಕಿವಿ ಅದ, ಕೇಳಿದ್ದನ್ನ ಗ್ರಹಿಸೋ ಶಕ್ತಿ ಮನಸ್ಸಿಗೆ. ನಾಲಿಗೆ ಅದ, ರುಚಿಸೋ ಶಕ್ತಿ ಇರೋದು ಮನಸ್ಸಿಗೆ. ಸ್ಪರ್ಶ ಅದ, ಚರ್ಮ ಅದ, ಆ ಸ್ಪರ್ಶ ಜ್ಞಾನ ಆಗೋದು ಮನಸ್ಸಿಗೆ. ಕೋಮಾದಾಗ ಹೋಗ್ಯಾರ ಅಂತ ಹೇಳಂತಾರ ನೋಡ್ರಿ, ಕೋಮಾದಾಗ ಹೋಗ್ಯಾರ ಅಂದ್ರ ಅರ್ಥ ಏನು? ಆತನ ಮನಸ್ಸಿನ ಎಲ್ಲ ಚಲನ ವಲನೆಗಳೆಲ್ಲವೂ ಕೂಡ ನಿಂತಾವಂತ ಅರ್ಥ. ಕಣ್ಣು ತೆರೆದಿರ್ತಾನ, ಏನೂ ನೋಡಕ್ ಆಗೋದಿಲ್ಲ ಅವನಿಗೆ, ಕಿವಿಯಿಂದ ಏನೂ ಕೇಳಕ್ ಆಗೋದಿಲ್ಲ, ಮುಟ್ಟಿದ್ರೂ ಕೂಡ ಸ್ಪರ್ಶ ಜ್ಞಾನ ಆಗೋದಿಲ್ಲ. ಯಾಕ? ಒಳಗಡೆ ಇರ್ತಕ್ಕಂಥ ಮನಸ್ಸು ಅಲ್ಲಿ ಕೆಲಸ ಮಾಡಲಿಲ್ಲ ಅಂತಂದ್ರ ಪಂಚ ಇಂದ್ರಿಯಗಳ ಯಾವ ಕಾರ್ಯಗಳು ಕೂಡ ಅಲ್ಲಿ ನಡೆಯೋದಿಲ್ಲ. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಮನಸ್ಸು ಇತ್ತು ಅಂತಂದ್ರೆ ಆನಂದ, ಮನಸ್ಸು ಇಲ್ಲ ಅಂತಂದ್ರೆ ಆನಂದವೇ ಇಲ್ಲ. ತಂಗಿ, ಎಲ್ಲರಿಗೂ ಮನಸ್ಸೈತೆ ಅಲ್ಲೇವಾ? ಮನಸ್ಸಿದ್ದಲ್ಲಿ ಇಲ್ಲಿ ಕೇಳಾಕ ಬಂದೀರಿ. ಯಾರಾದ್ರೂ ಮನಸ್ಸು ಹೆಂಗಿರ್ತದ ನೋಡಿರೇನು? ಕರಗದೋ ಬೆಳಗದೋ? ಈ ಶರೀರ ಅದ, ಹಾರ್ಟ್ ಎಲ್ಲದ ಗೊತ್ತಾಗ್ತದ, ಕಿಡ್ನಿ ಎಲ್ಲದ, ಲೀವರ್ ಎಲ್ಲದ, ಯಾವ ಯಾವ ಅವಯವದೊಳಗ ಏನೇನು ಅದಾವ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತದ. ಆದ್ರೆ ಮನಸ್ಸು ಎಲ್ಲದ ಅಂತ ಯಾರಾದ್ರೂ ಕೂಡ ಕಂಡು ಹಿಡ್ದಾರೇನು? ಏನು ಹೃದಯದೊಳಗದ, ಏನು ಮಸ್ತಕದೊಳಗದೋ, ಏನು ಹೊಟ್ಟೆ ಆಗದೋ? ಯಾರೂ ಕೂಡ ಕಂಡು ಹಿಡ್ದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಇಟ್ಟನ ದೇವರು ನಮ್ಮೆಲ್ಲರಲ್ಲಿ ಆ ಮನಸ್ಸು ಅನ್ನೋದು. ಅದ ಖರೆ. ಹೆಂಗದ ಅದು? ಮಂಗ್ಯ ಇದ್ದಂಗದ, ಕೋತಿ ಇದ್ದಂಗದ. ಈ ಕಡೆ ಏನಂತಾರ? ಬಾಲ್ಯ ಅಂತಾರಲ್ಲ. ಓಡ್ತದ ಓಡ್ತದ ಓಡ್ತದ, ಚಲೋದ ಕಡೆಗಾದ್ರೂ ಓಡ್ತದೇನು? ಯಾವ ರೀತಿಯಾಗಿ ನೀರು ತೆಗ್ಗು ಇದ್ದ ಕಡೆಗೆ ಓಡ್ತದ, ಹಂಗ ಮನಸ್ಸು ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತದ ಅದ್ರ ಕಡೆಗೆ ಓಡ್ತದ. ಬರೇ ಲೌಕಿಕದ ಕಡೆಗೆ ಓಡ್ತದ, ಸಂಸಾರದ ಕಡೆಗೆ ಓಡ್ತದ. ಕ್ಯಾಡ್ಗ್ಯಾಗ ಸಂತಿ ಐತೆ ತಂಗಿ? ಸಂತಿ ಯಾವಾರ ಐತಿವ ಇಲ್ಲಿ? ಶನಿವಾರ ಇವ? ಇವತ್ತು ಯಾವಾರ ಐತಿ ತಂಗಿ? ಮಂಗಳವಾರ ಇವ? ಇವತ್ತು ಶನಿವಾರ ಐತಿ ಅಂತ ತಿಳ್ಕೊಳ್ರಿ. ನಾನು ನೀವು ಎಲ್ಲರೂ ಕೂಡಿ ಕ್ಯಾಡ್ಗಿ ಸಂತ್ಯಾಗ ಸಂತಿ ಮಾಡಕ್ ಹೋಗೋನು. ಮರ್ತು ಬಿಡ್ರಿ ನಾವು ಪುರಾಣಕ್ಕೆ ಕೂತೀವಿ ಅಂತ. ಈಗ ಎಲ್ಲಿಗೆ ನಡೆದೀವಿ ನಾವು? ಕೈಯಾಗ ಒಂದು ಚೀಲ ತಗೊಂಡೀವಿ, ಒಂದಿಟ್ಟು ಹಣ ಇಟ್ಕೊಂಡೀವಿ, ಸಂತಿ ಮಾಡಕ್ಕಂತ ನಾವು ನೀವು ಕೂಡಿ, ಶರಣರ ನಾವು ನೀವು ಕೂಡಿ ಸಂತಿ ಮಾಡಕ್ ನಡೆದೀವಿ ಅಂತ ಇಟ್ಕೊಳ್ರಿ. ಏನು ಬೇಕು ತರಕಾರಿ ತಗೊಂಡ್ವಿ, ಕಾಳು ಕಡಿ ತಗೊಂಡ್ವಿ, ಅಲ್ಲಿ ಮುಂದೆ ಚಲೋ ಹಣ್ಣು ಹಂಪಲದಾವ್. ಸೇಬು ಹಣ್ಣದ, ಚಿಕ್ಕು ಹಣ್ಣದ, ದಾಳಿಂಬ್ರ ಹಣ್ಣದ, ಬಾಳೆ ಹಣ್ಣದ, ನಾನಾ ರೀತಿಯ ಹಣ್ಣು ಅಲ್ಲಿ ಮಾರಾಕತ್ತಾವ. ಆ ಹಣ್ಣು ತಗೋಬೇಕು ಅಂತ ನಾವು ನೀವು ಎಲ್ಲರೂ ನಡೆದೀವಿ. ಇನ್ನೇನು ಹಣ್ಣು ತಗೋಬೇಕು ಅನ್ನೋದ್ರೊಳಗಾಗಿ ಮೂಗಿಗೆ ಘಮ್ ಅಂತ ವಾಸನೆ ಬಡಿತು. ಯಾತ್ರ ವಾಸನೆ? ಮಿರ್ಚಿ ಭಜಿ ವಾಸನೆ ಬಡಿತು ನೋಡ್ರಿ. ಆಣಿ ಮಾಡಿ ಹೇಳ್ರಿ, ಏನು ಮೊದಲು ಹಣ್ಣು ತೋತಿರೋ ಏನು ಮಿರ್ಚಿ ಭಜಿ ತೋತಿರೋ? ಏನ್ರಪ್ಪ ಶರಣ್ರ? ಅದ್ರದಾಗ ನಾಲ್ಗಿ ರುಚಿ ಮಕ್ಕಳು ನೀವು. ಮೊದಲು ನೀವು ಹಣ್ಣು ತಗೊಳ್ಳೋದೇ ಇಲ್ಲ. ಏನ್ ತಗೊಳ್ತೀರಿ? ಮಿರ್ಚಿ ಭಜಿನ ತಗೊಳ್ತೀರಿ. ನಿಮಗೆ ಗೊತ್ತಿರ್ತದ ಇದು ಸಂತ್ಯಾಗಿನ ಭಜಿ. ಹಿಟ್ಟು ಹ್ಯಾಂಗಿರ್ತದೋ, ಎಣ್ಣೆ ಹ್ಯಾಂಗಿರ್ತದೋ, 100 ಮಂದಿ ತಿರುಗಾಡಕತ್ತಾರ, ಧೂಳು ಎಲ್ಲ ಆ
ಎಣ್ಣೆಯೊಳಗೆ ಬೀಳ್ತದ. ಇಂಥ ಭಜಿ ತಿಂದ್ರ ಕೆಮ್ಮು ಬರ್ತದ, ಆರೋಗ್ಯನೂ ಕೂಡ ಕೆಡ್ತದ ಅಂತ ಗೊತ್ತಿದ್ರು ಮೊದಲಿಗೆ ತಗೊಳ್ಳೋದು ಏನು? ಭಜಿನ. ಇದು ನಿಮ್ಮ ತಪ್ಪಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಆ ಮನಸ್ಸೇ ಹಂಗದ. ಮನೋ ಮಧುಕರೋ ಮೇಘೋ ಮಾನಿನಿ ಮಧುನೋ ಮರುತ್ ಮಾ ಮಧೋ ಮರ್ಕಟೋ ಮತ್ಸ್ಯೋ ಮಕಾರ ದಶ ಚಂಚಲ. ಏನಂತಾರೆ ಶಿವಯೋಗಿಗಳು? ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಹೆಂಗದ ಅಂತಂದ್ರೆ ಈ ಮನಸ್ಸು ಮಂಗ್ಯ ಇದ್ದಂಗದ, ಕೋತಿ ಇದ್ದಂಗದ. ಒಂದ ಟೊಂಗಿ ಮೇಲೆ ಕುಂಡಿರ್ತದೇನು? ಒಂದ ಮಾಳ್ಗಿ ಮೇಲೆ ಕುಂಡಿರ್ತದೇನು? ಈ ಟೊಂಗಿಯಿಂದ ಆ ಟೊಂಗಿಗೆ, ಆ ಗಿಡದಿಂದ ಈ ಗಿಡಕ್ಕ, ಈ ಮಾಳಿಗೆಯಿಂದ ಆ ಮಾಳಿಗೆಗೆ ಹೆಂಗ ಬರೇ ಓಡ್ಕೋ ಅಂತನ ಇರ್ತದ. ಹಂಗ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸು ಕೂಡ ಒಂದೇ ಕಡೆಗೆ ಇರುವುದಿಲ್ಲ, ಬರೇ ಓಡ್ಕೋ ಅಂತಾನೆ ಇರ್ತದ. ಓಡ್ತದ ಈ ಮನಸ್ಸ. ಎಷ್ಟು ಸ್ಪೀಡ್ ಓಡ್ತದ ಗೊತ್ತಿದೇನು ತಂಗಿ? ಸೂರ್ಯನ ಬೆಳಕ ಈ ಭೂಮಿಗೆ ಮುಟ್ಟಬೇಕಾದ್ರ, ಸೂರ್ಯನ ಬೆಳಕ ಈ ಭೂಮಿಗೆ ಮುಟ್ಟಬೇಕಾಗಿತ್ತು ಅಂತಂದ್ರ ಎಷ್ಟು ಸಮಯ ಬೇಕು? ಆ ಸೂರ್ಯನ ಬೆಳಕಿಗಿಂತಲೂ ವೇಗವಾಗಿ ಓಡ್ತಕ್ಕಂಥದ್ದು ಮನಸ್ಸ. ಹೆಂಗ್ರಿ ಅಜ್ಜಾರ, ಹೆಂಗ್ರಿ ಮುತ್ತೆಯವರ, ಇಲ್ಲೇ ಕೂತೀರಿ ಯವ್ವ, ಈ ಕಡೆ ನೋಡ್ರಿ ಒಂದಿಟ್ಟು, ಆ ಕಡೆ ಏನ್ ನೋಡ್ತೀರಿ? ಬರೋರು ಬರ್ತಾರ, ಕುಂಡ್ರೋರು ಕುಂಡ್ತಾರ. ಅದಕ್ಕೆ ಹೇಳಕತ್ತೀನಿ, ನಿಮ್ಮ ಮನಸ್ಸು ಅನ್ನೋದು ಹಿಂಗಿರ್ತದ. ಒಂದ್ ಕಡೆ ಕುಂಡ್ರದೇ ಇಲ್ಲ, ಬರೇ ಓಡ್ತದ. ಅವ್ರು ಯಾರು ಬಂದ್ರು, ಇವ್ರು ಯಾರು ಬಂದ್ರು, ಅವ್ರ ಅಟ್ಟ ಬಂದ್ರು, ಅವ್ರು ಯಾಕೆ ಬರ್ಲಿಲ್ಲ? ನಿಮ್ ತಪ್ಪಲ್ಲ, ಅದು ಒಳಗಿನ ಮನಸ್ಸಿನ ತಪ್ಪ. ಅದು ಓಡ್ತದ. ಎಷ್ಟು ಸ್ಪೀಡ್ ಓಡ್ತದ ಅಂತಂದ್ರ, ನೀವ್ ಇಲ್ಲೇ ಕುಂತೀರೇ, ಸ್ವಲ್ಪ ತೋರ್ ಬನ್ನಿ ನೆನ್ಪು ಮಾಡ್ಕೋರಿ, ಆಣಿ ಮಾಡಿ ಹೇಳ್ರಿ, ಇಲ್ಲೈತೇನಿಗೆ ನಿಮ್ಮ ಮನಸ್ಸ. ಶರೀರ ಇಲ್ಲೇ ಅದ, ಮನಸ್ಸ ತವ್ರ ಮನೆಗೆ ಹೋಗ್ತು. ಯಾರಾದ್ರೂ ಬಿಜಾಪುರ, ಬೆಂಗಳೂರ, ಮುಂಬೈ, ಪುನಾ ಅಥವಾ ವಿದೇಶ ಯಾರಾದ್ರೂ ನೋಡ್ದವ್ರು ಇದ್ರ ಅಲ್ಲಿ ನಾವು ಏನು ನೋಡಿವಿ ಅನ್ನೋದು ನೆನಪು ಮಾಡ್ಕೊಳ್ರಿ, ಮನಸ್ಸಲ್ಲಿ ಹೋಗೇ ಬಿಡುತ್ತು. ಇಷ್ಟು ವೇಗವಾಗಿ ಓಡ್ತದ ಮನಸ್ಸ. ಚಲೋದ ಕಡೆಗೆ ಓಡ್ತದಂತ ಮಾಡ್ರೇನು? ಬರೀ ಕೆಟ್ಟದ ಕಡೆಗೆ ಓಡ್ತದ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಅರ್ಜುನ ಕೇಳ್ತಾನ ಶ್ರೀಕೃಷ್ಣನಿಗೆ, ಹೇ ಕೃಷ್ಣ, ಎಲ್ಲರೊಳಗೂ ಈ ಮನಸ್ಸು ಎಂಬತಕ್ಕಂಥದ್ದಲ್ಲ, ಎಷ್ಟು ಚಂಚಲ ಅದಲ್ಲ, ಇದ್ದಂಗಿರೋದಿಲ್ಲ. ಗಾಳಿ ಒಮ್ಮ ಬೀಸಿದ್ರ ಒಮ್ಮ ಹಿಂಗ ಬೀಸಿದ್ರ ಒಮ್ಮ ಹಿಂಗ ಬೀಸ್ತದ. ನೀರಾಗಿರ್ತಕ್ಕಂಥ ಮೀನ ಹಿಂಗ ಹೋಗಾಕತ್ತರ ಮತ್ತೆ ಹಿಂಗ ಹೋಗಾಕತ್ತಿರ್ತದ. ಈ ರೀತಿಯಾಗಿ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಹೆಂಗ ನಮ್ಮ ಅಧೀನದೊಳಗೆ ಇಟ್ಕೋಬೇಕು? ಅದಕ್ಕೆ ಹೇಳ್ತಾರವರು, ಅಭ್ಯಾಸೇ ನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಈಗ ಒಂದು ಹಾಡನ್ನು ಕೇಳೋಣ, ನಂತರ ವಿಷಯ ಮುಂದುವರಿಸೋಣ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈರಿಲಿಗೆ ಜೀವಾಳ. ಜೀವಾಳ ಓ ಜೀವಾಳ, ಜೀವಾಳ ಓ ಜೀವಾಳ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ.
ಜೀವಾಳ ಓ ಜೀವಾಳ ಜೀವಾಳ ಓ ಜೀವಾಳ. ಕೂಪರಟ್ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಟಾವಿನಲ್ಲಿ ನೋಟ ಜೀವಾಳ. ಕೂಪರಟ್ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಟಾವಿನಲ್ಲಿ ನೋಟ ಜೀವಾಳ. ಕೂಡಲ ಸಂಗನ ಶರಣರ ಬರುವೆಮಗೆ, ಕೂಡಲ ಸಂಗನ ಶರಣರ ಬರುವೆಮಗೆ. ಪ್ರಾಣ ಜೀವಾಳ ಪ್ರಾಣ ಜೀವಾಳ ಓ ಪ್ರಾಣ ಜೀವಾಳ ಪ್ರಾಣ ಜೀವಾಳ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ. ಒಲವು ಬಿಟ್ಟ ಶಿಶು ತನ್ನ ತಾಯ ಬಯಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ. ಒಲವು ಬಿಟ್ಟ ಶಿಶು ತನ್ನ ತಾಯ ಬಯಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ. ಬಯಸುತ್ತಿರ್ಪೆನಯ್ಯ ನಿನ್ನ ಶರಣರು ಬರುವನು, ಬಯಸುತ್ತಿರ್ಪೆನಯ್ಯ ನಿನ್ನ ಭಕ್ತರ ಬರುವನು. ಬಯಸುತ್ತಿರ್ಪೆನಯ್ಯ ನಿನ್ನ ಶರಣರು ಬರುವನು, ಬಯಸುತ್ತಿರ್ಪೆನಯ್ಯ ನಿನ್ನ ಭಕ್ತರ ಬರುವನು. ದಿನಕರನುದಯಕ್ಕೆ 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 ಕಮಲ ವಿಕಚಿತವಾದಂತೆ, ದಿನಕರನುದಯಕ್ಕೆ ಕಮಲ ವಿಕಚಿತವಾದಂತೆ. ಎನಗೆ ನಿಮ್ಮ ಶರಣರ ಬರುವ ಕೂಡಲ ಸಂಗಮ ದೇವ, ಎನಗೆ ನಿಮ್ಮ ಶರಣರು ಬರುವ ಕೂಡಲ ಸಂಗಮ ದೇವ. ಸೂರ್ಯನುದಯ ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ. ಕೂಪರಟ್ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ. ಹೋ ಕೂಪರಟ್ಟಾವಿನಲ್ಲಿ ನೋಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ. ಕೂಡಲ ಸಂಗನ ಶರಣರ ಬರುವೆಮಗೆ, ಪ್ರಾಣ ಜೀವಾಳ ಪ್ರಾಣ ಜೀವಾಳ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ. ಜೀವಾಳ ಓ ಜೀವಾಳ ಜೀವಾಳ ಓ ಜೀವಾಳ. ಒಲವಿ ಬಿಟ್ಟ ಶಿಶು ತನ್ನ ತಾಯ ಬಯಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ. ಒಲವು ಬಿಟ್ಟ ಶಿಶು ತನ್ನ ತಾಯ ಬಯಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ. ಬಯಸುತ್ತಿರ್ಪೆನಯ್ಯ ನಿನ್ನ ಶರಣರು ಬರುವನು, ಬಯಸುತ್ತಿರ್ಪೆನಯ್ಯ ನಿನ್ನ ಭಕ್ತರ ಬರುವನು. ಬಯಸುತ್ತಿರ್ಪೆನಯ್ಯ ನಿನ್ನ ಶರಣರು ಬರುವನು, ಬಯಸುತ್ತಿರ್ಪೆನಯ್ಯ ನಿನ್ನ ಭಕ್ತರ ಬರುವನು.
ದಿನಕರನುದಯಕ್ಕೆ ಕಮಲ ವಿಕಚಿತವಾದಂತೆ, ದಿನಕರನುದಯಕ್ಕೆ ಕಮಲ ವಿಕಚಿತವಾದಂತೆ, ಎನಗೆ ನಿಮ್ಮ ಶರಣರು ಬರುವ ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಜಯ ಮಂಗಲಂ ಜಯ ನಮಃ. ಪರಾಪತೆ ಶಿವ ಹರ ಹರ ಮಹಾದೇವ. ಪಾಪತೆ ಶಿವ ಹರ ಹರ. ಯಾವ ವಿಚಾರ ನಡೆದಿತ್ತು ತಂಗಿ ಪೀಠಿಕಾ ಭಾಗದೊಳಗ? ಮನಸ್ಸ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಒಬ್ಬ ವ್ಯಕ್ತಿ ಒಳ್ಳೆವಾಗಬೇಕಾಗಿತ್ತು ಅಂತಂದ್ರ ಮನ ಕಾರಣ, ಕೆಟ್ಟವಾಗಬೇಕಾಗಿತ್ತು ಅಂತಂದ್ರ ಮನಸ್ಸ ಕಾರಣ. ಚಂಚಲವಾಗಿರ್ತಕ್ಕಂಥ ಮನಸ್ಸು ಗಟ್ಟಿಯಾಗಬೇಕು. ಕೇವಲ ಲೌಕಿಕದ ಕಡೆಗೆ ಓಡ್ತಕ್ಕಂಥ ಮನಸ್ಸು ಅಲೌಕಿಕದ ಕಡೆಗೆ ಬರಬೇಕಾಗಿತ್ತು ಅಂತಂದ್ರ ಅಭ್ಯಾಸೇ ನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕಂತಾರ ಮನಸ್ಸಿಗೆ. ಅವ ನೀವೆಲ್ಲ ಬಂದಿರಲ್ಲ, ಇದು ಮನಸ್ಸಿನ ಸಂಸ್ಕಾರ ತಂಗಿ. ನಿಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಾಗಿತ್ತು ಅಂತಂದ್ರ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಕರ್ಕೊಂಡು ಬಂದಿರಿ. ಹೇ ಮನಸ್ಸೇ, ಈ ಸಂಸಾರ ಅಂದ್ರೆ ಈ ಗಂಡ ಹೆಂಡತಿ ಮಕ್ಕಳು ಮರಿ ಈ ಮನಿ ಫಲ ಎಲ್ಲ ಇದ್ದೇ ಇರ್ತದ. ಶಿವಬಸವ ರಾಜೇಂದ್ರ ಅಪ್ಪಗಳ ಕಾರ್ಯಕ್ರಮ ಅದ. 21 ದಿವಸ ಬಸವ ಪುರಾಣ ಅದ. ಆ ಬಸವ ಪುರಾಣವನ್ನ ಕೇಳಿ ಹೇ ಮನಸ್ಸೇ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಮನಸ್ಸಿಗೆ ಒಂದು ಸಂಸ್ಕಾರ ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿರಲ್ಲ. ಯವ, ನೀವು ಮನಸ್ಸಿನ ಗುಲಾಮರಲ್ಲ, ನೀವು ಮನಸ್ಸಿನ ಮಾಲಕರು. ಯಾರು ಮನಸ್ಸಿನ ಗುಲಾಮರಾಗ್ತಾರ ಅವರು ಈ ಪ್ರಪಂಚದಲ್ಲಿ ಸೋಲ್ತಾರ. ಯಾರು ಈ ಮನಸ್ಸಿಗೆ ಯಜಮಾನರಾಗ್ತಾರ ಅವರು ಈ ಪ್ರಪಂಚವನ್ನ ಗೆಲ್ತಾರ ತಂಗಿ. ಅಭ್ಯಾಸೇನತು ಕೌಂತೆಯ. ಯಾವಾಗಲೂ ಕೂಡ ಈ ಮನಸ್ಸು ಒಂದಿಷ್ಟು ಪಾಠ ಪ್ರವಚನ ಪೂಜಾ ಪುನಸ್ಕಾರ ಧ್ಯಾನ ಜಪ ತಪ ಇದ್ರ ಕಡೆ ಇತ್ತು ಅಂತಂದ್ರ ನಿನ್ನ ಜೀವನದೊಳ್ಳೆ ಸಂಸಾರಿಕ ಜೀವನದೊಳಗ ಒಂದಿಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನ ಈ ಪೀಠಿಕಾ ಭಾಗದೊಳಗ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗ ಏನು ಬರ್ತದ ನೋಡ್ರಿ. ಎಷ್ಟು ದೊಡ್ಡ ಪುಣ್ಯ ನಿಮ್ದು. ಇವತ್ತೆಷ್ಟನೇ ದಿವಸದ ಪ್ರವಚನ ಹೇಳ್ರಿವಾ? 5ನೇ ದಿವಸದ್ದು. ಪ್ರತಿ ದಿವಸನೂ ಕೂಡ 4 ಜನ ಇಂಥ ಮಹಾಸ್ವಾಮಿಗಳು ಬಂದು ನಿಮಗೂ ನಮಗೂ ದರ್ಶನ ಕೊಡಕತ್ತಾರಲ್ಲ, ಇದಕ್ಕಿಂತ ಪುಣ್ಯದ ವಿಚಾರ ಮತ್ತೊಂದೇನದ? ಮಹಾರಾಷ್ಟ್ರದೊಳಗ ಉದಗೀರ ಅಂತ ಬರ್ತದ. ಅಲ್ಲಿ ಹಾವಗಿ ಲಿಂಗೇಶ್ವರ ಅಂತ ಬಹಳ ದೊಡ್ಡ ಸಂಸ್ಥಾನ. ಆಳಂದ ತಾಲೂಕದೊಳಗ ಪಡಸಾವಳಿ ಅಂತ ಬರ್ತದ. ಆ ಮಠದ ಪೂಜ್ಯರು, ಉದಗೀರದ ಪೂಜ್ಯರು, ಡೊಣಗಾವದ ಪೂಜ್ಯರು ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ನಮ್ಮ ಶಿವಬಸವ ರಾಜೇಂದ್ರ ಅಪ್ಪಗಳು ಮತ್ತು ಶಂಭುಲಿಂಗ ಶಿವಾಚಾರ್ಯರು ಶಿವಯೋಗ ಮಂದಿರದೊಳಗ ಒಂದೇ ಕೋಣೆಯಲ್ಲಿ ಇದ್ದುಕೊಂಡು ಒಂದೇ ಶಾಲೆಯಲ್ಲಿ ಜಪ ತಪ ಪೂಜಾ ಅನುಷ್ಠಾನವನ್ನು ಕಲಿತಿರ್ತಕ್ಕಂಥ
ನಮ್ಮ ಉದಗೀರದ ಪೂಜ್ಯರಿಗೆ ಮತ್ತು ಕಲ್ಯಾಣ ನಾಡದಿಂದ ಬಂದಿರತಕ್ಕಂಥ ನಮ್ಮ ಹುಡುಗಿ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನು ಮಾಡೋಣ. ನೋಡ್ರಿ ಎಷ್ಟು ಸಂಬಂಧ. ಇಲ್ಲೇ ಮಣೂರ ಅಂತ ಬರ್ತದೆ, ಮಾಶಾಳ ಮಣೂರ. ಆ ಉದುಗೀರದ ಪೀಠ ಅಂತಂದ್ರೆ ಬಹಳ ದೊಡ್ಡ ಪೀಠ, ಬಹಳ ದೊಡ್ಡ ಪರಂಪರೆಯ ಪೀಠ. ಆ ಉದಗೀರ ಶ್ರೀಮಠಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ತವರೂರು ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ಮಣೂರು. ಮಣೂರಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಉದಗೀರದ ಒಂದು ಸಂಸ್ಥಾನ ಮಟ್ಟಕ್ಕೆ ಆಗಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಯಮಾಡಿಸಿದ್ದಾರೆ. ಅಲ್ಲೇ ಕುತ್ಕೊಂಡಿಂದ ಎಲ್ಲ ಪೂಜ್ಯರಿಗೆ ಎಲ್ಲರೂ ಕೈ ಜೋಡಿಸಿ ಶಿರಬಾಗಿ ನಮಸ್ಕಾರವನ್ನು ಮಾಡ್ರಿ. ಇಷ್ಟಲಿಂಗ ಪದಾಬ್ಜ ಭಜನೋತ್ಕೃಷ್ಟ ಭವ್ಯಾನುಭವ ಸೌಖ್ಯ ವಿಷ್ಟ ಫಲವಿಂತಿಹುದು ದೆಂದೆನ ಸುರಲ್ಕೆ ನೆನೆಯಲ್ಕೆ. ಸಿಂಹಾವಲೋಕನ. ತಂಗಿ ಎಲ್ಲರ ಲಕ್ಷ್ಯ ಈ ಕಡೆನೇ ಐತೇನೆ ಇಲ್ರಿವ. ನೀವು ಮನಸ್ಸು ಕೊಟ್ಟು ಕೇಳಾಕತ್ರಿ ಅಂತಂದ್ರೆ ನಮಗೆ ಹೇಳಾಕ ಅನುಕೂಲ ಆಗ್ತದ. ನೀವು ಅತ್ತಾಗಿತ್ತಾಗ ನೋಡಾಕತ್ರಿ ಮಾತಾಡಕತ್ರಿ ಅಂತಂದ್ರೆ ನಮ್ಮ ಮನಸ್ಸು ವಿಚಲಿತ ಆಗ್ತದ, ಏಕಾಗ್ರತೆ ಬರೋದಿಲ್ಲ. ಅದಕ್ಕೆ ಈ ಬಸವ ಪುರಾಣ ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಕೇಳಬೇಕು, ಏಕಾಗ್ರತೆ ಇರಬೇಕು. ಅಲ್ಲಿ ಮಕ್ಕಳು ಯಾರೂ ಕೂಡ ಗಲಾಟೆ ಮಾಡಬಾರ್ದು. ತಂಗಿ ಯಾಕೆ ಮಾತಾಡಕತ್ತೀರಮ್ಮ? ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ತಂಗಿ? ಯಾವ ವಿಚಾರ ಬಂದಿತ್ರಿ? ಯಾರು ಹೇಳ್ತೀರಿ? ಶರಣರು ಬಸವಣ್ಣವರು ನಿನ್ನ ಹುಟ್ಟಿದ್ರು, ಜನ್ಮ ತಾಳಿದ್ರು. ಏನಂತ ಹೆಸರಿಟ್ರಿ ತಂಗಿ? ಅನ್ರಿ ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು ಅಂದಾರ ಶರಣರು. ವಾಮ್ಮ ಮನಸ್ಸು ತುಂಬಿ ಬಸವಣ್ಣ ಅಂದ್ರೆ ಸಾಕು, 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದ ತಂಗಿ. ಬಸವಾ, ಬಸವೇಶ, ಬಸವರಸ, ಬಸವ ತಂದೆ, ಬಸವ ಪ್ರಭೋ. ಏನೈತ್ರಿವ? ಅನ್ರಿ ಅನ್ರಿ, ಆನಂದದಿಂದ ಅನ್ರಿ. ಏನು ಸಂಭ್ರಮ, ಏನು. ನಿನ್ನೆ ಅನೇಕ ಜನ ಮುತ್ತೈದೆಯರು ನೀವು ಕೂಡಿ ಆ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಬಸವಣ್ಣ ಅಂತ ನಾಮಕರಣ ಮಾಡಿದ್ರಿ, ಜೋಗುಳ ಹಾಡಿದ್ರಿ, ಗಂಡನ ಹೆಸರು ಹೇಳಿದ್ರಿ. ಯಾವ ಗುಗ್ಗರಿ ಒಯ್ದ್ರಿ ಹೋಗುವಾಗ? ಹೇಳಗುಗ್ಗರಿ. ಯಾವ ಗುಗ್ಗರಿ ಅದು? ಹೇಳಗುಗ್ಗರಿ. ಇಂಥ ಮಗುವಿಗೆ ಇಂಥ ಹೆಸರು ಇಟ್ವಿ ಅಂತ 4 ಮಂದಿ ಹೇಳ್ರಿ, 4 ಮಂದಿಗೆ ಹೇಳ್ರಿ ಹೇಳ್ರಿ ಅಂತ ಹೇಳಗುಗ್ಗರಿ. ಇವತ್ತು ಬರ್ತಕ್ಕಂಥ ವಿಷಯ ಬಹಳ ಚಲೋ ತಂಗಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಲಾಲಿಜೋ ಕಂದ ಲಾಲಿಜೋ ಬಾಲಚಂದ್ರ ಜೋ ಜೋ. ಲಾಲಿಜೋ ಕಂದ ಲಾಲಿಜೋ ಬಾಲಚಂದ್ರ ಜೋ ಜೋ. ಲೀಲಾನಂದ ಜೋ ಜೋ ಬಸವರಾಜ ಜೋ ಜೋ. ಲಾಲಿಜೋ ಕಂದ ಲಾಲಿಜೋ ಬಾಲಚಂದ್ರ ಜೋ ಜೋ. ತೊಟ್ಟಲ್ದೊಳಗ ಕೂಸನ್ನು ಮಲಗಿಸಿ ಹಿಂಗ ಜೋಗುಳ ಹಾಡಾಕತ್ರ ತೊಟ್ಟಲ್ದಾಗಿದ್ದ ಕೂಸು ಯಾಕ ಅವ್ರ ಅಪ್ಪ ಸಹಿತ ಮಕ್ಕೋಬೇಕು. ಯಾರು ಮಕ್ಕೋಬೇಕು? ಅವ್ರ ಅಪ್ಪ ಸಹಿತ ಮಕ್ಕೋಬೇಕು. ಯಾಕ? ಜೋಗುಳದೊಳಗ ಅಷ್ಟೊಂದು ಶಕ್ತಿ ಅದ ತಂಗಿ. ಜೋಗುಳ ಅಂತಂದ್ರೆ ಸುಮ್ಮನೆ ಅದೊಂದು ಸಂಗೀತ ಅಲ್ಲ. ಆ ಸಂಗೀತದ ಜೊತೆಗೆ
ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ, ಆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಮೌಲ್ಯ ಅದು ಬಹಳ ದೊಡ್ಡದು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ತಾಯಿ ಮಗುವಿನನ್ನ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನ ಹಾಡ್ತಾಳ ಹಾಡ್ತಾಳ ಹಾಡ್ತಾಳ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ. ಮಗು ಅಂತಂದ್ರೆ ಆ ತಾಯಿಗೆ ಎಷ್ಟು ಪ್ರೀತಿ ಅಲ್ರಿ ಬಾ. ಮಾಡ್ಕೊಂಡು ಗಂಡನ್ನಾದ್ರೂ ಬಿಡ್ತೀರಿ, ಹಡದ ಮಕ್ಕಳನ್ನ ಬಿಡ್ತೀರೇನ್ರಿ ಬಾ ನೀವು? ಬಿಡಲ್ಲ. ಯಾಕೆ? ರಕ್ತ ಹಂಚಿಕೊಂಡು ಹಡ್ದಿರ್ತೀರಿ ಬಾ. ಒಂದಲ್ಲ ಎರಡಲ್ಲ 108 ದೇವರಿಗೆ ಹರಕೆ ಹೊತ್ತು ಉಪವಾಸ ವನವಾಸ ಮಾಡಿ ತನ್ನ ಕರುಳಿನ ಕುಡಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಈ ನನ್ನ ಕೂಸ ನನ್ನ ಸರ್ವಸ್ವ ಅಂತೀರಿ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಬಾಳಬೇಕು, ನನ್ನ ಮಕ್ಕಳು ಬದುಕಬೇಕು ಅನ್ನೋ ಹಿರಿದಾಗಿರ್ತಕ್ಕಂಥ ಆಶೆ ಇರೋದು ಆ ತಾಯಿಗೆ. ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ನೋಡ್ರಿ ತಾಯಿಯ ಹೆಂಗಿರ್ತದ, ತಾಯಿಯ ಹಂಬಲ ಹೆಂಗ ಇರ್ತದ, ತಾಯಿಯ ಅಪೇಕ್ಷೆ ಏನಿರ್ತದ. ಹೇ ಮಗನೇ, ಈ ಸಮಾಜದೊಳಗ ನೀ ಬಾಳಿ ಬದುಕ್ತಿ, ಹೆಂಗಾಗಬೇಕು ಅಂತಂದ್ರ ಆಚಾರಕ್ಕೆ ಅರಸನಾಗು. ವಿಚಾರಕ್ಕ ಅನ್ಲಿಲ್ಲ ಅವರು, ವಿಚಾರಕ್ಕ ಅರಸ ಆಗನ್ಲಿಲ್ಲ, ಆಚಾರಕ್ಕ ಅರಸಾಗು. ಆಚಾರ ಅಂತಂದ್ರೇನು? ಒಳ್ಳೆಯ ನಡತೆ. ಇವತ್ತ ಒಳ್ಳೆಯ ನುಡಿಗಳು ಹೇಳೋರು ಬಹಳ ಮಂದಿ ಸಿಗುತ್ತಾರ, ಆದ್ರೆ ಹೇಳಿದ ಪ್ರಕಾರ ನಡೆಯವ್ರು ಯಾರು ಸಿಗುತ್ತಾರ? ಅದಕ್ಕಂತಳ ಆ ತಾಯಿ, ಮಗನೇ ಆಚಾರಕ್ಕೆ ಅರಸನಾಗು, ಒಳ್ಳೆಯ ಮಾರ್ಗದೊಳಗ ನಡೆಯುವುದ್ರೊಳಗೆ ನೀ ರಾಜ ಆಗು, ಮಹಾರಾಜನಾಗು. ಯಾಕ? ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ, ಆಚಾರ ಪರಮಂ ಜ್ಞಾನಂ, ಆಚಾರಾತ್ ಕಿಂ ನ ಸಾಧ್ಯತೆ. ಈ ಜಗತ್ತಿನೊಳಗ ಒಳ್ಳೆಯತನ ಅನ್ನೋದು ಉಳಿಬೇಕಾಗಿತ್ತು ಅಂತಂದ್ರ ಮೊದಲು ಆಚಾರ, ಆನಂತರ ವಿಚಾರ. ಅದಕ್ಕಂತಳ ಗರತಿ ಆಚಾರ ಕರಸಾಗು. ಮತ್ತ ಮುಂದ ನೀತಿಗೆ ಪ್ರಭುವಾಗು. ಕೆಟ್ಟ ಹಾದಿಯಾಗ ನಡೆಯಕ್ಕೆ ಹೋಗಬೇಡ, ಸನ್ಮಾರ್ಗದೊಳಗ ನಡಿ. ಅನೀತಿಯಿಂದ ಬಾಳಬೇಡ, ನೀತಿಯಿಂದನ ಈ ಪ್ರಪಂಚದೊಳಗೆ ನೀ ಬದುಕು ಅನ್ನೋದಕ್ಕ ನೀತಿಗೆ ಪ್ರಭುವಾಗು. ಮತ್ತ ಮುಂದೆ ಹೇಳ್ತಾಳ, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ. ನೀ ಮಾತಾಡ್ದಿ ಅಂತಂದ್ರೆ ಸಾಕು, ಎಲ್ಲರೂ ಯಾಕೂಸ್ ಎಷ್ಟು ಚಂದ ಮಾತಾಡ್ತದಲ್ಲ, ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತದಲ್ಲ, ಸುಳ್ಳು ಏನು ಮಾತಾಡುವುದ ಇಲ್ಲ, ಖರೇನೇ ಮಾತಾಡ್ತಾನಲ್ಲ. ಏನಂದಾರ ಬಸವಣ್ಣವರು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು. ಅಷ್ಟೇ ಅಲ್ಲ, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಅನ್ನಬೇಕು, ಸಾಕ್ಷಾತ್ ಪರಮಾತ್ಮನೇ ಹೌದು ಹೌದು ಅನ್ನಬೇಕು. ಹಂಗ ನುಡಿಬೇಕು, ಹಂಗ ನುಡಿಬೇಕು. ಹೆಂಗ ನುಡಿತಿ ಹಂಗ ನಡೆಯಲೂ ಬೇಕು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಬಸವಣ್ಣನನ್ನ ತೊಟ್ಟಿಲಲ್ಲಿ ಹಾಕ್ತಾ ತೂಗ್ತಾ ತೂಗ್ತಾ ತೂಗ್ತಾ, ಹೇ ಬಸವ, ಈ ಲೋಕದ ಉದ್ಧಾರ ಆಗ್ಬೇಕಪ್ಪ ನಿನ್ನಿಂದ. ನೀ ಒಳ್ಳೆ ಆಚಾರವಂತಾಗ್ಬೇಕು, ವಿಚಾರವಂತಾಗ್ಬೇಕು, ನಡೆ ನುಡಿ ಎರಡೂ ಪರಿಶುದ್ಧವಾಗಿರಬೇಕು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ತಂಗಿ, ಯಾತಕ್ಕೆ ಜ್ಯೋತಿ ಅಂತ ಕರೀತಾರವ? ಯಾವುದು ಬೆಳಕು ಕೊಡ್ತದ ಅದಕ್ಕೇನಂತ ಕರೀತಾರ? ಜ್ಯೋತಿ ಅಂತ ಕರೀತಾರ. ಈ ಪ್ರಪಂಚದೊಳಗ ಯಾರಾದ್ರೂ ಕತ್ತಲೆಯನ್ನ ಪೂಜೆ ಮಾಡಿದವರದಾರೇನು? ಎಲ್ಲರೂ ಪೂಜೆ ಮಾಡೋದು ಬೆಳಕಿಗೆ ಪೂಜೆ ಮಾಡ್ತಾರ. ಸೂರ್ಯನಿಗೆ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ. ಚಂದ್ರನಿಗೆ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ.
ದೀಪಕ್ಕೂ ಕೂಡ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ. ಅದಕ್ಕೆ ಇಲ್ಲಿ ತಾಯಿಯ ಹರಕೆ ಎಂಥದ್ದು ಅಂತಂದ್ರ, ಮಗನೇ ನೀ ಹೆಂಗಾಗ್ಬೇಕು ಅಂತಂದ್ರ 4 ಜನರ ಬಾಳಲ್ಲಿ ಬೆಳಕು ಕೊಡ್ತಕ್ಕಂಥವನ ಆಗ್ಬೇಕೇ ಹೊರತು ಕತ್ತಲೆಯನ್ನ ಕೊಡ್ತಕ್ಕಂಥ ಮಗ ನೀ ಆಗಬಾರ್ದು. ಅದಕ್ಕೆ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಎಲ್ಲ ತಾಯಿಯು ಕೂಡ ನನ್ನ ಮಕ್ಕಳು ಹಿಂಗ ಆಗ್ಬೇಕು ಅಂತನ ಬಯಸ್ತಾರ, ಹೌದಲ್ರಿವ? ಯಾವ ತಾಯಿ ಆದ್ರೂ ಕೂಡ ನನ್ನ ಮಗ ಕಳ್ಳ ಆಗ್ಬೇಕು, ಸುಳ್ಳಾಗ್ಬೇಕು, ಕೊಲೆಗಡಕ ಆಗ್ಬೇಕು, ದುಷ್ಟ ಆಗ್ಬೇಕು, ಜೈಲಿಗೆ ಹೋಗ್ಬೇಕು, ಯಾರಾದ್ರೂ ಬಯಸ್ತಾರೇನ್ರಿವ? ಬಯಸೋದಿಲ್ಲ. ಯಾಕ? ತಾಯಿ ಅಂದ್ರ ಹಂಗ. ಈ ಪ್ರಪಂಚದೊಳಗ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಹೊರತು ಕೆಟ್ಟ ತಾಯಿ ಎಂದು ಕೂಡ ಹುಟ್ಟಲ್ಲ. ತಾಯಿ ಎಂದಾದ್ರೂ ಕೂಡ ಕೆಟ್ಟವಳಾಗ್ತಾಳೇನ್ರಿ? ಮಕ್ಕಳು ಕೆಟ್ಟವರಾಗ್ತಾರ ಹಾದಿ ಬಿಟ್ಟು. ಆದ್ರೆ ತಾಯಿ ಹಂಗಲ್ಲ, ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾಳ. ಅದಕ್ಕೆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ತಂಗಿ, ವಿಶೇಷವಾಗಿ ನನ್ನ ಶರಣರು, ವಿಶೇಷವಾಗಿ ನನ್ನ ಯುವಕರು, ಅವರಿಗೊಂದು ಮಾತು ಹೇಳ್ತೀನಿ ಕೇಳ್ರಪ್ಪ. ಇವತ್ತಿನ ಈ ಬಸವ ಪುರಾಣದೊಳಗ ನಮ್ಮ ಜನ ಪಾಪ ಎಲ್ಲ ಕಳ್ಕೋಬೇಕು, ಪುಣ್ಯವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋಗ್ತಾರ, ರಾಮೇಶ್ವರಕ್ಕೆ ಹೋಗ್ತಾರ, ಶ್ರೀಶೈಲಕ್ಕೆ ಹೋಗ್ತಾರ, ಗೋಕರ್ಣಕ್ಕೆ ಹೋಗ್ತಾರ. ಅಷ್ಟ ಯಾಕ, ಮೊನ್ನೆ ಹೋದ್ರೆಲ್ಲ ಮಹಾಕುಂಭಮೇಳ ಇತ್ತು. ಯಾವುದದು? ಪ್ರಯಾಗರಾಜ್. ಎಷ್ಟು ಮಂದಿ ಹೋಗಿರಿ? ಬಹಳ ಮಂದಿ ಹೋಗಿರಿ. ಉದ್ದೇಶ ಏನು? ಪಾಪ ಎಲ್ಲ ಕಳ್ಕೋಬೇಕು, ಪುಣ್ಯವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗ್ತೀರಿ, ಅಲ್ಲಿ ಮುಳುಗಿ ಬರ್ತೀರಿ. ಆದ್ರೆ ಒಂದು ಮಾತು ಮಾತ್ರ ಬಹಳ ಸತ್ಯ ತಮ್ಮ, ಬಹಳ ತೂಕುದ್ದು ತಮ್ಮ, ಲಕ್ಷ್ಯ ಕೊಟ್ಟು ಕೇಳ್ರಿ. ನಿಮ್ಮನ್ನ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಎಂಬತಕ್ಕಂಥದ್ದು ಏನದ ಅಲ್ಲ, ಆ ತಾಯಿಯ ಮಡಿಲಿಗಿಂತ ಪುಣ್ಯ ಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದೂ ಇಲ್ಲ. ನೀ ಕಾಶಿಗೆ ಹೋಗು, ರಾಮೇಶ್ವರಕ್ಕೆ ಹೋಗು, ಎಲ್ಲೇ ಹೋಗು, ನಿನ್ನ ಹಡೆದ ತಾಯಿಯ ಮಡಿಲಿಗಿಂತ ಪುಣ್ಯ ಕ್ಷೇತ್ರ ಅವು ಯಾವೂ ಅಲ್ಲ. ಯಾಕ ಆ ಕ್ಷೇತ್ರ ಅತ್ಯಂತ ಶ್ರೇಷ್ಠ ಅಂತಂದ್ರ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ, ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು, ಲಯಕರ್ತನಾಗಿರ್ತಕ್ಕಂಥ ಆ ರುದ್ರ ಶಿವನು ಕೂಡ ತಮ್ಮ ಆ ತಾಯಿಯ ಮಡಿಲಲೋಗೆ ಆಡ್ಯಾನಪ್ಪ ಅವನು. ಹಿಂಗಾಗಿ ಆ ತಾಯಿಯ ಮಡಿಲು ಎಂಬತಕ್ಕಂಥದ್ದು ಈ ಪ್ರಪಂಚದೊಳಗ ಬಹಳ ದೊಡ್ಡ ವಸ್ತು, ಬಹಳ ದೊಡ್ಡ ವಸ್ತು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಗೊತ್ತದ ಏನು? ಕುರಾನ್. ಆ ಕುರಾನದೊಳಗೆ ಒಂದು ಮಾತು ಬರ್ತದ, ಸ್ವರ್ಗ ಎಲ್ಯದ, ಸ್ವರ್ಗ ಎಲ್ಯದ ಅನ್ನೋ ಪ್ರಶ್ನೆಗೆ ಆ ಕುರಾನದೊಳಗೆ ಹೇಳ್ತಾರ, ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಅದ. ತಾಯಿಯ ಪಾದದ ಕೆಳಗಡೆ ಸ್ವರ್ಗ. ಇದರ ಅರ್ಥ ಏನು? ತಾಯಿ ಸೇವಾ ಮಾಡ್ರಿಪ್ಪ, ತಂದೆ ತಾಯಿ ಹೇಳ್ದಂಗ ಕೇಳ್ರಿಪ್ಪ. ತಂದೆ ತಾಯಿಗಿಂತಲೂ ಪ್ರಪಂಚದೊಳಗ ಯಾವ ವಸ್ತುವು ಕೂಡ ದೊಡ್ಡದ ಅಲ್ಲ ಅಂತ ತಿಳ್ಕೊಂಡು ಹೇಳುವುದಕ್ಕೆ ಹೇಳ್ತಾರ ಅಲ್ಲಿ ಅವರು, ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಡೆ ಅದೇ. ಇನ್ನೊಂದು ಮಾತು ಗೊತ್ತನು ತಂಗಿ ನಿಮ್ಗೆಲ್ಲರಿಗೂ? ಏನ್ರಿಪ್ಪ ಶರಣ್ರ? ಈಗ ಎಲ್ಲ ಇವು ಗುಡಿ ಗುಂಡಾರಗಳನ್ನು ನಾವು ನೋಡ್ತೀವಿ. 10,000 ವರ್ಷಗಳ ಹಿಂದೆ ನಿಜವಾಗಿರ್ತಕ್ಕಂಥ ಗುಡಿ ಗುಂಡಾರಗಳು ಕೂಡ ಇದ್ದು, ಅವು ಯಾವುವು? ನಿಜವಾಗಿರ್ತಕ್ಕಂಥ ದೇವರುಗಳು ಇದ್ರು. ಆ ದೇವರುಗಳು ಯಾರು ಗೊತ್ತದ ಏನು? ವೇದದೊಳಗ ಹೇಳ್ತಾರ, 2 ಬುದ್ಧಿಯ ಮಾತುಗಳನ್ನ ಹೇಳಿ ನಿಜವಾಗಿರ್ತಕ್ಕಂಥ ದೇವರು ಯಾರು ಅನ್ನೋದನ್ನ ವೇದದೊಳಗ ಹೇಳ್ತಾರ. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾನ್ಮ ಪ್ರಮದಃ, ಶ್ರದ್ಧಯಾದೇಯಂ. ಈ 4 ಬುದ್ಧಿ ಮಾತು ಹೇಳ್ತಾರ ಅವರು. ಮೊದಲಿಗೆ ಸತ್ಯಂ ವದ, ಎಂಥದೇ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಸತ್ಯವನ್ನೇ ಮಾತನಾಡು, ಸತ್ಯಂ ವದ. ಯಾವುದು? ಧರ್ಮಂ ಚರ,
ಎಂಥದೇ ಕಷ್ಟದ ಪ್ರಸಂಗ ಬಂದರೂ ಕೂಡ ಧರ್ಮದ ಹಾದಿಯೊಳಗ ನಡಿ, ಅಧರ್ಮದ ಹಾದಿ ಎಂದೂ ನೀ ತುಳ್ಯಾಕ ಹೋಗಬೇಡ. ಅದಕ್ಕೆ ಧರ್ಮಂ ಚರ. ಮೂರನೇ ಮಾತು ಹೇಳ್ತಾರ, ಸ್ವಾಧ್ಯಾನ್ನ ಪ್ರಮದ. ಆತ್ಮಜ್ಞಾನವನ್ನ ಮಾಡ್ಕೋ, ಸ್ವಾಧ್ಯಾಯವನ್ನ ಮಾಡು. ನಾನು ಯಾರು, ಈ ಭೂಮಿಗೆ ನಾ ಯಾಕೆ ಬಂದೆ, ಮತ್ತ ನಾ ಎಲ್ಲಿಗೆ ಹೋಗ್ಬೇಕಾಗ್ಯದ ಅಂತ ತಿಳ್ಕೊಂಡು ನಿನ್ನ ಸ್ವಾಧ್ಯಾಯವನ್ನ ಮಾಡು. ಸ್ವಾಧ್ಯಾನ್ನ ಪ್ರಮದ. ನಾಲ್ಕನೇ ಇನ್ನೊಂದು ಮಾತು ಹೇಳ್ತಾರ, ಶ್ರದ್ಧಯಾದೇಯಂ. ಎಲ್ಲಿ ಪಾಠ ಪ್ರವಚನ ಪುಣ್ಯ ಕಾರ್ಯಗಳು ನಡೆದವ, ಎಲ್ಲಿ ಸತ್ಕಾರ್ಯಗಳು ನಡೆದವ, ಅಂಥಲ್ಲಿ ನಿನ್ನ ಕೈಲಿ ಆದಷ್ಟು ಶ್ರದ್ಧಯಾದೇಯಂ, ಶ್ರದ್ಧೆಯಿಂದ ಕೊಡು. ದಾನವನ್ನ ಮಾಡು, ದಾಸೋಹವನ್ನ ಮಾಡು. ಬೈಕೊಂತ ಮಾಡಬೇಡ, ಮರುಗುಕೊಂತ ಮಾಡಬೇಡ, ಗೊಣಗೊಣ ಅನ್ಕೊಂತ ಮಾಡಕ್ ಹೋಗ್ಬೇಡ. ಶ್ರದ್ಧೆಯಿಂದ ನೀನು ದೇಯಂ ಕೊಡು. ಈ ನಾಲ್ಕು ಮಾತನ್ನ ಹೇಳಿ 4 ದೇವರುಗಳ ಪರಿಚಯ ಮಾಡ್ತಾರವರು. ಯಾವ ದೇವರು? ಒಂದನೇ ದೇವರು ಹೇಳ್ತಾರೆ ನೋಡ್ರಿ, ಮಾತೃದೇವೋ ಭವ, ತಾಯಿನೇ ದೇವರು. ಎರಡನೇ ದೇವರು ಹೇಳ್ತಾರ, ಪಿತೃದೇವೋ ಭವ, ತಂದೆಯೇ ದೇವರು. ಮೂರನೇ ದೇವರು ಯಾರು ಅಂತ ಹೇಳ್ತಾರ, ಆಚಾರ್ಯ ದೇವೋ ಭವ, ಗುರುಗಳೇ ದೇವರು. ನಾಲ್ಕನೇ ಮಾತು ಹೇಳ್ತಾರ, ಅತಿಥಿ ದೇವೋ ಭವ. 4 ಮಂದಿ ಆದ್ರವ ಯಾರು ನಿಜವಾಗಿರ್ತಕ್ಕಂಥ ದೇವರು? ನಮ್ಮನ್ನ ಹಡೆದಿರ್ತಕ್ಕಂಥ ತಾಯಿ ನಮ್ಮ ಪಾಲಿನ ಮೊದಲನೆಯ ದೇವರು. ಮಾತೃದೇವೋ ಭವ. ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ನೋಡದೇ ಇರತಕ್ಕಂಥ ಪ್ರಪಂಚ ನನ್ನ ಮಗ ಆದ್ರೂ ಕೂಡ ನೋಡ್ಲಿ ಅಂತ ತಿಳ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಈ ಪ್ರಪಂಚವನ್ನು ನಮಗೆ ತೋರ್ಸ್ಯಾನಲ್ಲ, ನಮ್ಮನ್ನ ಹಡೆದಿರ್ತಕ್ಕಂಥ ತಂದೆ ಎರಡನೆಯ ದೇವರು. ಪಿತೃದೇವೋ ಭವ. ಅಜ್ಞಾನದಲ್ಲಿ ಇರ್ತಕ್ಕಂಥ ನಮಗೆ, ಹೇ ತಮ್ಮ, ಧರ್ಮದ ಹಾದಿಯೊಳಗೆ ನಡೆಯೋ, ಸತ್ಯವನ್ನೇ ಮಾತಾಡೋ, ಒಬ್ಬರಿಗೆ ಅಪಕಾರ ಮಾಡಕ್ಕೆ ಹೋಗ್ಬೇಡೋ, ಎಷ್ಟು ಸಾಧ್ಯ ಆಕೈತಿ ಅಷ್ಟು ಉಪಕಾರ ಮಾಡು, ಧರ್ಮದ ಕಾರ್ಯಗಳನ್ನ ಮಾಡು, ನಿನ್ನನ್ನು ನೀನು ತಿಳ್ಕೋ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋ ಅಂತ ನಿನಗೆ ಸಮಾಜದೊಳಗೆ ಬದುಕಾಕ ದಾರಿಯನ್ನ ತೋರಿಸಿರ್ತಕ್ಕಂಥ ಇಂಥ ಗುರುಗಳು ಮೂರನೆಯ ದೇವರು. ಆಚಾರ್ಯ ದೇವೋ ಭವ. ಇನ್ನು 4ನೇ ದೇವರು ಯಾರು? ಅತಿಥಿ ದೇವೋ ಭವ. ನಿನ್ನ ಮನೆ ತನಕ ಯಾರಾದರೂ ಬಂದ್ರು ಅಂತಂದ್ರ, ಮಿತ್ರನೇ ಇರಲಿ, ಶತ್ರುನೇ ಇರಲಿ, ಬೀಗನೇ ಇರಲಿ, ನೆಂಟನೇ ಇರಲಿ, ಅಥವಾ ಭಿಕ್ಷುಕನೇ ಇರಲಿ, ನಿನ್ನ ಮನೆ ತನಕ ಬಂದನ ಅಂತ ಬಳಕ ಬಂದಿರತಕ್ಕಂಥವನು ದೇವರ ಸ್ವರೂಪ ಅಂತ ತಿಳ್ಕೊಂಡು ಅವನಿಗೆ ಆದರ ಆತಿಥ್ಯವನ್ನ ಮಾಡೋದು ಅದು ನಿನ್ನ ಧರ್ಮ. ಅಂಥ ಅತಿಥಿಯೂ ಕೂಡ 4ನೆಯ ದೇವರು. ಇಂಥ 4 ದೇವರನ್ನು ನಾವು ಇವತ್ತು ಮರ್ತು ಬಿಟ್ಟಿವಿ. ಮರ್ತಿವೇನಿಲ್ಲ ತಂಗಿ? ತಾಯಿನ ದೇವರು ಅಂತ ತಿಳ್ಕೊಳ್ಳೋರು ಎಷ್ಟು ಮಂದಿ ಅದಿರಿ? ಕೈ ಎತ್ರಿ. ತಾಯಿನ ದೇವರು ಯಾವ ಹೆಣ್ಮಕ್ಳು ನೀವು ಕೈ ಎತ್ತಕತ್ತೀರಿ, ಗಂಡು ಮಕ್ಕಳು ಒಬ್ರು ಕೈ ಎತ್ತಲಾಗ್ಯಾರು. ತಾಯಿಗಿಂತ ದೊಡ್ಡ ವಸ್ತು ಯಾವುದದ ತಂಗಿ? ತಾಯಿನ ಇದ್ದಿದ್ದಿಲ್ಲ ಅಂತಂದ್ರೆ ಈ ಪ್ರಪಂಚಕ್ಕೆ ನಾವು ಹೆಂಗೆ ಬರ್ತಿದ್ವಿ? ಒಂದು ಮಾತು ಹೇಳ್ತೀನಿ ತಂಗಿ, ಎಷ್ಟು ಮಂತ್ರ ಅದಾವ ಅಂತಂದ್ರ ಸಪ್ತಕೋಟಿ ಮಂತ್ರ ಅಂತ ಕರೀತಾರೆ. ಸಪ್ತಕೋಟಿ ಮಂತ್ರ, 7 ಕೋಟಿ ಮಂತ್ರ. ಆ 7 ಕೋಟಿ ಮಂತ್ರದೊಳಗ ಯಾವ ಮಂತ್ರ ಶ್ರೇಷ್ಠ ಗೊತ್ತದ ಏನು? ಒಬ್ಬೊಬ್ಬರಂತರ ಪಂಚಾಕ್ಷರಿ ಮಂತ್ರ, ಒಬ್ಬೊಬ್ಬರಂತರ ಗಾಯತ್ರಿ ಮಂತ್ರ, ಒಬ್ಬೊಬ್ಬರಂತರ ಅಘೋರ ಮಂತ್ರ, ಮೃತ್ಯುಂಜಯ ಮಂತ್ರ. ತಂಗಿ, ಎಲ್ಲಾ ಮಂತ್ರಗಳಲ್ಲಿ ಅಂದ್ರೆ 7 ಕೋಟಿ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಅನಿಸಿಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಮಂತ್ರ ಅದ, ಅವ್ವ ಅನ್ನೋ ಮಂತ್ರ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ದೊಡ್ಡ ವಸ್ತು ರೇವ ಅದು. ಅವ್ವ ಅನ್ನೋ ವಸ್ತು ಬಹಳ ದೊಡ್ಡದು. ಅದಕ್ಕಿಂತ ದೊಡ್ಡ ವಸ್ತು ಯಾವುದು ಇಲ್ಲ ಈ ಪ್ರಪಂಚದೊಳಗೆ, ಯಾವುದೂ ಇಲ್ಲ.
ವಿಪರ್ಯಾಸ ಅಂತಂದ್ರ ಯಾವ ಭಾರತ ದೇಶದೊಳಗೆ ತಾಯಿನೇ ದೇವರು, ತಂದೆನೇ ದೇವರು, ಗುರುಗಳೇ ದೇವರು, ಅತಿಥಿಗಳೇ ದೇವರು ಅಂತ ತಿಳ್ಕೊಂಡು 10,000 ವರ್ಷಗಳಿಂದ ಈ ಮಂತ್ರಗಳನ್ನ ಹೇಳ್ತಾ ಜಗತ್ತಿಗೆ ಬಂದದ ನಮ್ಮ ದೇಶ. ಅಂಥ ನಮ್ಮ ದೇಶದೊಳಗ ಇವತ್ತ ವೃದ್ಧಾಶ್ರಮಗಳು ಹುಟ್ಟಾಕತ್ತಾವ. ನಾವು ನಮ್ಮ ಖೇಡ್ಗೆ ಅಜ್ಜಾರು, ಅಮೀನ್ಗಢ ಅಜ್ಜಾರು ಬೆಂಗಳೂರಿಗೆ ಹೋಗಿದ್ವಿ. ತಂಗಿ ಆಗಿರ್ತಕ್ಕಂಥ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅಲ್ಲಿ BS ಪರಮಶಿವಯ್ಯ ಅಂತ ತಿಳ್ಕೊಂಡು ಮೈಸೂರು ಮತ್ತು ಬೆಂಗಳೂರು ಭಾಗದೊಳಗ ಒಂದು ಬಹಳ ದೊಡ್ಡ ಹೆಸರು, ವೀರಶೈವ ಲಿಂಗಾಯತ ಜನಾಂಗದ ಒಂದು ದೊಡ್ಡ ಮುಖಂಡರವರು BS ಪರಮಶಿವಯ್ಯನವರು ಅಂತ. ಬಹಳ ಪ್ರೀತಿ ನಮ್ಮ ಮ್ಯಾಲ. ಬುದ್ಧಿ ಇಲ್ಲಿ ತನಕ ಬಂದಿರಿ, ನಾವೊಂದು ವೃದ್ಧಾಶ್ರಮ ತೆಗೆದೀನಿ, ನೋಡಾಕತ್ತೀರಿ ಬರ್ರಿ ಅಂತ ನಮಗೆಲ್ಲರಿಗೂ ಕೂಡ ಕರ್ಕೊಂಡು ಹೋದ್ರು. 25-30 ಕೋಣೆಗಳು, ಒಂದೊಂದು ಕೋಣೆಯೊಳಗೆ ಇಬ್ರು, ಏರ್ ಕಂಡೀಷನರ್ ರೂಮ್ಗಳು. ಪಾಪ ಆ ಮುದುಕಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಏನು ಬೇಕು ಎಲ್ಲ ವ್ಯವಸ್ಥೆ. ಅಲ್ಲೇ ಒಬ್ಬರು ಸ್ಪೆಷಲ್ ಡಾಕ್ಟರು, ಅವ್ರಿಗೆ ಆರಾಮ್ ತಪ್ತು ಅಂತಂದ್ರೆ ಅಲ್ಲಿದಲ್ಲೇ ಆಗಿಂದಾಗ್ಲೇ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಎಷ್ಟು ಚಂದ ನೋಡ್ಕೊಂಡಾರ BS ಪರಮಶಿವಯ್ಯನವರು ಅಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಅಜ್ಜಿಗಳಿಗೆ ಅಂತಂದ್ರ ಅವ್ರ ವ್ಯವಸ್ಥೆ ನೋಡೇ ನಮ್ಮ ಕಣ್ಣಾಗ ನೀರು ಬಂದು ಅಟ್ಟು ಪ್ರೀತಿಯಿಂದ ನೋಡ್ಕೊಂಡಾರ. ಬಹಳ ವಿಚಿತ್ರ ಅನಿಸ್ತದ ತಂಗಿ ಕೇಳಿದ್ರೆ. ಅಂದ್ರ ನಾವು ಕೇಳಿದ್ವಿ ಅವರಿಗೆ, ಅಲ್ಲೇನು ಮುದುಕಿ ಇದ್ರಲ್ಲ, ಯಾಕ್ರಿವಾ ನೀವು ಮನಿ ಎಲ್ಲ ಬಿಟ್ಟು ಇಲ್ಲಿ ವೃದ್ಧಾಶ್ರಮದೊಳಗೆ ಇಳ್ಕೊಳಕ್ ಬಂದಿರಲ್ಲ, ಯಾಕ ನಿಮಗೆ ಮಕ್ಕಳಿಲ್ಲೇನು? ಅಥವಾ ಭಾರತ ದೇಶದೊಳಗೆ ಇರುವುದಿಲ್ಲೇನೋ, ಅವರು ಬೇರೆ ದೇಶದೊಳಗೆ ಇರ್ತಾರೇನು? ಕೇಳಿದ್ರೆ ವಿಚಿತ್ರ ಅನಿಸ್ತದ. ಇಲ್ಲ ಸ್ವಾಮೀಜಿ, ನಮ್ಗೆಲ್ಲರಿಗೂ ಕೂಡ ಮಕ್ಕಳಿದ್ದಾರೆ, ಅಂತಿಂತ ಮಕ್ಕಳಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ಸ್ ಅದಾರ, ಅವರು ವಕೀಲರದಾರ, ಇಂಜಿನಿಯರ್ ಅದಾರ, ಉದ್ಯೋಗಪತಿಗಳದಾರ, ಲಕ್ಷಾಧೀಶರಲ್ಲ ಕೋಟ್ಯಾಧೀಶರದಾರ. ಆದ್ರ ತಂದೆ ತಾಯಿನ ಎಲ್ಲಿ ನೋಡ್ಕೊಳ್ಳೋದು, ಅವ್ರ ಸೇವಾ ಎಲ್ಲಿ ಮಾಡೋದು, ಅವ್ರ ಕಿರಿಕಿರಿ ಎಲ್ಲಿ ತಡ್ಕೊಳ್ಳೋದು ಅಂತ ತಿಳ್ಕೊಂಡು ನಮ್ಮನ್ನ ವೃದ್ಧಾಶ್ರಮದೊಳಗೆ ಬಿಟ್ಟು ಹೋಗಿ ಬಿಟ್ಟಾರ. ನಮಗ ಒಂದು ಸಮಾಧಾನ ಏನಾತು ಅಂತಂದ್ರ, ಅವರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರು, ದೊಡ್ಡ ದೊಡ್ಡ ಉದ್ಯೋಗಪತಿಗಳು. ಆದ್ರೆ ಒಂದು ಸಮಾಧಾನ ಏನು ಅಂತಂದ್ರ, ಯಾವ ರೈತನ ತಂದೆ ತಾಯಿಯೂ ಕೂಡ ಅಲ್ಲಿ ಇದ್ದಿದ್ದಿಲ್ಲ. ಧರ್ಮ ಅನ್ನೋದು ಏನಾದ್ರು ಕೂಡ ಉಳಿದದ ಅಂತಂದ್ರ ನಮ್ಮ ರೈತರಲ್ಲಿ ಉಳಿದದ. ಯಾವ ತಂದೆ ತಾಯಿಯನ್ನು ಕೂಡ ಅವರು ವೃದ್ಧಾಶ್ರಮದೊಳಗ ಇಟ್ಟಿಲ್ಲ. ತಂದೆ ತಾಯಿ ನಮಗ ಭಾರ ಅಂತ ಯಾರೂ ಕೂಡ ತಿಳ್ಕೊಂಡಿಲ್ಲ. ಇಂಥ ಹಳ್ಳಿಗಾಡಿನೊಳಗ ಇಂದಿಗೂ ಕೂಡ ತಾಯಿನ ದೇವರು, ತಂದೆಯನೇ ದೇವರು, ಗುರುಗಳೇ ದೇವರು, ಅತಿಥಿಗಳೇ ದೇವರು ಅನ್ನೋ ಆಚಾರ ವಿಚಾರ ಉಳಿದದ ಅಂತಂದ್ರ ಯವ್ವ ನಿಮ್ಮ ಹತ್ರ ಉಳಿದದ, ಅದಕ್ಕೆ ನೀವು ದೊಡ್ಡವ್ರವ. ಅದಕ್ಕೆ ಈ ಕಾವಿ ಕುಲ ನಿಮಗ 2 ಕೈ ಜೋಡಿಸಿ ಶರಣಾರ್ಥಿ ಹೇಳ್ತೀವಿ. ಇದು ನಮ್ಮ ಸಂಸ್ಕಾರ. ತಂದೆ ತಾಯಿಯನ್ನ ಇಷ್ಟು ಪ್ರೀತಿ ಮಾಡ್ರಲ್ಲ, ಅವರು ಸಾಯುವಾಗ ಅನ್ಬೇಕು, ದೇವರೇ ಮತ್ತೊಂದು ಜನ್ಮ ಇತ್ತು ಅಂತಂದ್ರ ನಮ್ಮ ಮಕ್ಕಳು ಹೊಟ್ಟ್ಯಾಗ ನಾವು ಮಕ್ಕಳಾಗಿ ಹುಟ್ಟಬೇಕು, ಇಂಥ ಮಕ್ಕಳು ಕೊಡು, ಇಂಥ ತಂದೆ ತಾಯಿಯನ್ನು ಕೊಡು ಅಂತ ತಿಳ್ಕೊಂಡು ಅವರು ದೇವರಿಗೆ ಕೇಳಬೇಕವ. ಅಟ್ಟು ತಂದೆ ತಾಯಿ ಸೇವಾ ಮಾಡ್ಬೇಕ್ರಪ್ಪ. ತಂದೆ ತಾಯಿ ಹಂಗ ಸಿಗುವುದಿಲ್ಲ. ಪುಣ್ಯದ ಫಲವಾಗಿ ತಂದೆ ತಾಯಿ ನಮಗೆ ಸಿಗ್ತಾರ. ತಂದೆ ತಾಯಿ ಅಂತ ಏನು ತಿಳ್ಕೊಂಡಿರಿ ನೀವು? ಪರಮಾತ್ಮ ನಿರಾಕಾರ ಸ್ವರೂಪ, ಕಣ್ಣಿಗೆ ಕಾಣೋದಿಲ್ಲ. ದೇವರ ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಆದ್ರೆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ದೇವರು ಯಾರ ಸ್ವರೂಪದೊಳಗೆ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂತಂದ್ರ, ತಂದೆ ತಾಯಿಯ ಸ್ವರೂಪದೊಳಗೆ ಬಂದು ನಮ್ಮನ್ನ ದೊಡ್ಡವರನ್ನಾಗಿ ಮಾಡ್ತಾನ, ವಿದ್ಯಾಭ್ಯಾಸ ಕಲಿಸ್ತಾನ, ಉದ್ಯೋಗಕ್ಕೆ ಹಚ್ತಾನ, ಮದ್ವಿ ಮುಂಜಿ ಮಾಡ್ತಾನ, ನಮ್ಮ ಜೀವನದೊಳಗ ನಮ್ಮ ಕಾಲ ಮ್ಯಾಲ ನಮಗ ನಿಂತುಕೊಳ್ಳುವಂಗ ಮಾಡ್ತಾನ. ಆ ದೇವರು ಯಾರ ಸ್ವರೂಪದೊಳಗೆ ಬಂದು? ತಂದೆ ತಾಯಿ ಸ್ವರೂಪದೊಳಗೆ ಬಂದು. ಹಿಂದಕ್ಕೆಲ್ಲ ಹಾಡುಗಳಿದ್ದು, ತಂದೆ ತಾಯಿ ದೇವರೆಂದು
ನಂಬಿ ಪಾದ ಪೂಜೆಯ ಮಾಡೋ, ನೀತಿ ತಪ್ಪಿ ನಡೆದರೆ ನಿನಗೆ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ. ಉದಯಲೆದ್ದು ಮುಖವ ತೊಳೆದು ಸದಾ ಶ್ರೇಷ್ಠ ಭಸ್ಮವ ಧರಿಸೋ, ಮೊದಲು ವೈರಿಧ್ಯಾನವ ಮಾಡೋ, ಮೊದಲು ವೈರಿಧ್ಯಾನವ ಮಾಡೋ. ಮಾತಾಪಿತರ ಪಾದಕ್ಕೆ ನಮಿಸೋ, ಮಾತಾಪಿತರ ಪಾದಕ್ಕೆ ನಮಿಸೋ. ಹೆತ್ತವರ ಕೀರ್ತಿಯ ಗಳಿಸೋ, ಉತ್ತಮರ ಮಗನೆಂದೆನಿಸೋ. ಹೋಗ್ಯಾವ ಇಂಥ ಹಾಡೆಲ್ಲ, ಇಂಥ ಹಾಡುಗಳೆಲ್ಲ ಕಡಿಮೆ ಆಗಿಬಿಟ್ಟವು. ಕಡಿಮೆ ಆಗ್ಯಾವೇನಿಲ್ರಿ? ಇವು ಇರಬೇಕ್ರಿ ವಾ, ಇವು ನಮ್ಮ ಮಕ್ಕಳಿಗೆ ದಾರಿ ದೀಪ. ಇವು ಏನು ಮಾಡಕತ್ತೀವಿ ಅಂತಂದ್ರೆ, ನಮ್ಮ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ವಕೀಲ ಆಗಲಿ, ಜಡ್ಜ್ ಆಗಲಿ, MLA ಆಗಲಿ, MP ಆಗಲಿ ಅಂತ ತಿಳ್ಕೊಂಡು ಅವ್ರಿಗೆ ಬರೀ ಓದ್ಸ ಹುಚ್ಚ ಬೆಳೆದೈತೆ ಹೊರತು ನಮಗ, ಆದ್ರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡುವ ಹುಚ್ಚು ನಮಗಲ್ಲಿ ಉಳಿದಿಲ್ಲ. ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸೋದು ಬಹಳ ದೊಡ್ಡ ಮಾತದ ಯವ್ವ. ಮಕ್ಕಳನ್ನು ಹಡಿಯೋದು ದೊಡ್ಡ ಮಾತಲ್ಲ, ಹಡೆದಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸೋದು ಬಹಳ ದೊಡ್ಡ ಮಾತದ. ಇವತ್ತು ಬಹಳ ಖುಷಿ ಅನಿಸ್ತದ, ಇಲ್ಲಿ ಒಬ್ರಲ್ಲ ಇಬ್ರಲ್ಲ 100 ಮಕ್ಕಳು ಬರಾಕತ್ತವ, ಅವ್ರ ಹಣಿ ಮೇಲೆ ವಿಭೂತಿ ಕಾಣಕತ್ತೀವಿ, ಚಂದ ಕುಂತವ್ರು ಪ್ರವಚನ ಕೇಳಾಕತ್ತಾರ. ಕಾರಣ ಏನು ಅಂತಂದ್ರ ಇಂಥ ಮಠಮಾನ್ಯ ಸಮಾಜಕ್ಕ ಒಂದು ಸಂಸ್ಕಾರ ಕೊಡ್ತವ, ದಾರಿ ದೀಪ ಆಗ್ತವ. ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ನಾವು ಜೈಪುರಕ್ಕೆ ನಡೆದಿದ್ವಿ ತಂಗಿ. ಜೈಪುರ ಅಂದ್ರೆ ಗೊತ್ತಲ್ಲ, ರಾಜಸ್ಥಾನದೊಳಗೆ ಇರ್ತಕ್ಕಂಥದ್ದು. ಇಂಥ ಮೂರ್ತಿಗಳನ್ನ ಮಾಡ್ತಾರ ಅಲ್ಲಿ ಸಂಗಮರಿ ಕಲ್ದಾಗ, ಅಮೃತ ಶಿಲೆ ಅಂತ ಕರೀತಾರ. ನಾವು ಅಮ್ಮಿನಗಡ ಅಜ್ಜಾರು, ಕಮ್ಮತ್ಗಿ ಅಜ್ಜಾರು, ಮುನವಳ್ಳಿ ಅಜ್ಜಾರು, ಹೊಸಳ್ಳಿ ಅಜ್ಜಾರು ಜೈಪುರಕ್ಕೆ ನಡೆದಿದ್ವಿ. ಫ್ಲೈಟ್ಲಿ ನಡೆದಿದ್ವಿ, ವಿಮಾನದಿಂದ ನಡೆದಿದ್ವಿ. ಇದು ಬೆಂಗಳೂರು ಏರ್ಪೋರ್ಟಿಗೆ ಹೋದ್ವಿ. ಅಲ್ಲಿ ಏರ್ಪೋರ್ಟಿಗೆ ಒಳಗೆ ಎಂಟ್ರೆನ್ಸ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಟಿಕೆಟ್ ಚೆಕಿಂಗ್ ಅದೆಲ್ಲ ಆಗ್ತವ. ಆ ಜಗದೊಳಗೆ ನಾವೇನು ಕಾರ್ನಿಂದ ಇಳಿದ್ವಿ, ಇನ್ನೇನು ಒಳಗ ನಿಲ್ದಾಣ ಒಳಗೆ ಹೋಗ್ಬೇಕು ಅನ್ನೋದ್ರೊಳಗಾಗಿ ಅಗ್ದಿ ವಯಸ್ಸಿನ ಹುಡುಗ, 30-32 ವಯಸ್ಸಿನ ಹುಡುಗ, ಸುಮಾರು ಒಂದು 60-65 ವಯಸ್ಸಿನ ಪಾಪ ಅಜ್ಜಿ. ಆ ಅಜ್ಜಿಗೆ ಒಂದೇ ಸೌನ್ ಹಿಂಗ ಕಾಲಿನಿಂದ ಹಿಂಗ ಒದಿಯಾಕತ್ತಾನ, ದೂಕಾಕತ್ತಾನ. ಆ ಅಜ್ಜಿ ಇದ್ರೆ ನನಗೆ ಬಿಟ್ಟು ಹೋಗ್ಬೇಡೋ ತಮ್ಮ ಅಂತ ತಿಳ್ಕೊಂಡು ಆ ಹುಡುಗನ ಕಾಲು ಗಟ್ಟಿಯಾಗಿ ಹಿಂಗ ಹಿಡ್ದಾಳ. ಅವ ಇದ್ರ ಕಾಲಿನಿಂದ ಜಾಡ್ಸಿ ಆ ಮುದುಕಿನ ಒದಿಯಾಕತ್ತಾನ. ಒಂದು ಸವನ ಅಳ್ಳಾಕತ್ತಿತ್ತು ಪಾಪ ಮುದುಕಿ. ನಾವು 4-5 ಮಂದಿ ಸ್ವಾಮಿಗಳಲ್ಲಿ ಹೋದ್ವಿ. ಹೋಗಿ, ಏ ತಮ್ಮ, ವಯಸ್ಸಾಗ್ಯದ ಹೆಣ್ಮಗಳಿಗೆ, ನಿನ್ ತಾಯಿ ವಯಸ್ಸಿದ್ದಂಗದ ಅಂಥವಳಿಗೆ ಕಾಲಿನಿಂದ ಒದಿಯಾಕತ್ತಿಯಲ್ಲೋ, ಬಿಡು ಅಂತ ತಿಳ್ಕೊಂಡು ಹಿಂಗ ಸರಿಸಿದ್ವಿ. ಅವನಿಗೆ ಸರಿಸಿ ಆ ಅಜ್ಜಿಗೆ ಕೇಳಿದ್ವಿ, ಏನಮ್ಮ ಯಾಕ ಆ ಹುಡುಗ ನಿನಗೆ ಯಾಕೆ ಬೈಯಾಕತ್ತಾನ, ಯಾಕೆ ನಿನಗೆ ಒದಿಯಾಕತ್ತಾನ, ಅವಂದೇನಾದ್ರೂ ಸಾಮಾನು ಗಿಮಾನು ಏನಾದ್ರೂ ಕೂಡ ನೀ ಕದ್ದಿ ಏನು ತಗೊಂಡಿ ಏನು ಅಂತ ನಾವು ಕೇಳಿದಾಗ ಪಾಪ ಆ ಅಜ್ಜಿ ಅಂತೂ, ಯಪ್ಪ ನಾ ಕಳ್ಳಿ ಅಲ್ರಿಪ್ಪ, ಅವನ ಸಾಮಾನ ನಾ ಏನೂ ತಗೊಂಡಿಲ್ಲ, ಮತ್ತವ ಬೇರೆ ಯಾರು ಅಲ್ಲ, ನನ್ನ ಹೊಟ್ಟ್ಯಾಗ ಹುಟ್ಟಿದ ಮಗನ, ಮತ್ತವ ನಿನ್ನ ಮಗ ಇದ್ರ ನಿನಗೆ ಯಾಕೆ ಒದಿಯಾಕತ್ತಾನ. ಏನ್ ಹೇಳ್ರಿ ಸ್ವಾಮಿಯಾರ, ಆ ಕಡೆ ಸ್ವಾಮಿಯಾರ ಅಂತಂತಾರ. ಆ ಕಡೆ ದಾವಣಗೆರೆ ಭಾಗದೊಳಗ ಅಜ್ಜಾರಿಗೆ ಮುತ್ತೆಯವರಿಗೆ ಸ್ವಾಮಿಯಾರ ಅಂತ ಕರೀತಾರ. ಆ ಭಾಗದ ಪಾಪ ಅಜ್ಜಿ ಬೆಂಗಳೂರಿಗೆ ದುಡಿಯಾಕಂತ ಹೋಗಿರ್ತಕ್ಕಂಥವಳು. ಏನ್ ಹೇಳೋನ್ರಿ ಸ್ವಾಮಿಯಾರ, ಇವ ಬಹಳ ಸಣ್ಣವಿದ್ದನ್ರಿ, 4 ವರ್ಷದವ ಇದ್ದನ್ರಿ, ಇವ್ರಪ್ಪ ಸತ್ತ. ನಮಗೆ ಯಾರೂ ಇದ್ದಿದ್ದಿಲ್ರಿ. ಬೆಂಗಳೂರಂತ ಸಿಟಿ ಒಳಗೆ ಬಂದು ನಾವು ಇಲ್ಲಿ ಮತ್ತೊಬ್ರು ಮನೆಯೊಳಗೆ ಬಟ್ಟಿ ತೊಳೆದು, ಪಾತ್ರೆ ತೊಳೆದು, ಕಸ ಹುಡುಗಿ, ಸಾಣಿ ಹಾಕಿ, ಹಂಗ ಹಿಂಗ ನಾನು ಇವನಿಗೆ ಸಾಲಿ ಕಲಿಸಿದನ್ರಿ. ಎಷ್ಟ್ರ ತನ ಕಲಿಸಿದ್ನಿ ಅಂತಂದ್ರ ಇವಂದು MBA ಆಗ್ಯದ್ರಿ. MBA ಅಂದ್ರೆ ಗೊತ್ತಲ್ಲ, MBA ಆಗ್ಯದ್ರಿ. ನೌಕರಿ ಇಲ್ಲೇ ಹತ್ರಿ, ಇವನಿಗೆ ಬೆಂಗಳೂರದಾಗ ನೌಕರಿ ಹತ್ತು. ಇವನು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು
MBA ಮುಗಿಸಿರ್ತಕ್ಕಂಥ ಒಂದು ಕನ್ಯಾ ನೋಡಿ ಮದ್ವಿ ಮಾಡ್ದಿನ್ರಿ. ಅಕ್ಕಿಗೂ 1 ಲಕ್ಷ ರೂಪಾಯಿ ಪಗಾರ ರೀ, ಇವನಿಗೂ 1 ಲಕ್ಷ ರೂಪಾಯಿ ಪಗಾರ. ಅಕ್ಕಿಗೆ ಮುಂಬೈಗೆ ಟ್ರಾನ್ಸ್ಫರ್ ಆಗ್ಯದ್ರಿ. ಅಕ್ಕಿ ನೌಕರಿಗೆ ಮುಂಬೈಗೆ ಹೋಗ್ಯಾಳ್ರಿ. ನಾನು ಹೆಂಡತಿ ಹತ್ರನ ಇದ್ಕೊಂಡು ನೌಕರಿ ಮಾಡ್ತೀನಿ ಅಂತ ಹೇಳಿ ನಡ್ದನ್ರಿ. ಹೋಗಾಕೆ ನಾ ಬ್ಯಾಡ್ ಅಂದಿಲ್ರಿ. ಯಪ್ಪ ನನಗೂ ಕೂಡ ಕರ್ಕೊಂಡು ಹೋಗೋ, ನನಗಿಲ್ಲಿ ಸ್ವಂತ ಇರಾಕ್ ಮನಿ ಇಲ್ಲ, ಯಾರು ಬಂಧು ಇಲ್ಲ, ಬಳಗ ಇಲ್ಲ, ಯಾರು ಇಲ್ಲ, ದುಡ್ಯಾಕ ಮೈಯಾಗ ಶಕ್ತಿನೂ ಉಳದಿಲ್ಲ, ನನಗೂ ಕರ್ಕೊಂಡು ಹೋಗೋ ಅಂತ ಅವನ ಕಾಲಿಗೆ ಬಿದ್ದು ಕೇಳಾಕತ್ತೀನ್ರಿ. ಹಿಂಗ ನನಗೆ ಒದ್ಯಾಕತ್ತ ನೋಡ್ರಿ, ನೀವರ ಬಂದಿಟ್ಟು ಹೇಳ್ರಿ ಅಂತ ಪಾಪ ಮುದುಕಿ ಒಂದ ಸೌನು ಗೋಳೋ ಅಂತ ಅಳ್ಕೊಂತ ನಮ್ಮ ಮುಂದೆ ತನ್ನ ಕಷ್ಟ ತೊಡ್ಕೊಳ್ತು. ಇಷ್ಟು ಅನ್ನೋದ ತಡ ಆ ಹುಡುಗಿಗೆ ಎಷ್ಟು ಸಿಟ್ಟು ಬರ್ಬೇಕತ್ತೀರಿ. ಏನಾ ಯವ್ವ ಬಂದು ಸ್ವಾಮಿಯಾರ ಮುಂದ ನನ್ನ ಬಗ್ಗೆ ಹೇಳಕತ್ತಿ, ನೀನು ಭಾಳ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮುಸ್ರಿ ಗಿಸ್ರಿ ತೊಳೆದು ನನಗೆ ಓದಿಸಿನಿ ಮದಿ ಮಾಡೀನಿ ಅಂತ ಹೇಳಿ ತಿಳ್ಕೊಂಡು ಭಾಳ ಕಷ್ಟಪಟ್ಟು ಹಡದೀನಿ ಅಂತ ತಿಳ್ಕೊಂಡು ಸ್ವಾಮಿಯಾರ ಮುಂದೆ ಹೇಳಕತ್ತಿದಿ. ನನ್ನ ಹಡದ ಕಿಮ್ಮತ್ತರ ಏನು ಕೇಳು, ಕೊಡ್ತೀನಿ ಅಂತಾಳು. ಏನಂತಾನ ಮಗ, ನನ್ನ ಹಡದ ಕಿಮ್ಮತ್ತರ ಏನು ಕೇಳು, ಕೊಡ್ತೀನಿ ಅಂತಾನ. ನೋಡ್ರಿ ಎಂಥ ನಾಲಾಯಕ ಮಕ್ಕಳು ಹುಟ್ಟ್ಯಾವ ನಮ್ಮ ದೇಶದೊಳಗ. ಹಡದ ಕಿಮ್ಮತ್ತು ಕಟ್ಟಕ್ಕಾಗ್ತದೇನ್ರಿಪ್ಪ? ತಾಯಿ ಹಡದ ಕಿಮ್ಮತ್ತು ಕಟ್ಟಕ್ಕಾಗ್ತದೇನು? ಒಂದಲ್ಲ ಎರಡಲ್ಲ 7 ಜನ್ಮದಾಗ ಹುಟ್ಟಿ ಬಂದ್ರು ಕೂಡ ಹಡದ ತಾಯಿಯ ಕಿಮ್ಮತ್ತು ನಿನಗೇನು ಕಟ್ಟಕ್ಕಾಗ್ತದೋ? ಹರಿಹರ ಬ್ರಹ್ಮಾದಿಗಳಿಗೆ ಕಟ್ಟಕ್ಕಾಗಿಲ್ಲ. ನೀ ಯಾವ ಗಿಡ ತಪ್ಪಲೋ? ಇಂಥ ಮಕ್ಕಳು ಹುಟ್ಟ್ಯಾವ ಈ ಪ್ರಪಂಚದೊಳಗ. ಪಾಪ ಆ ಮುದುಕಿ ಅಂತೂ ಒಂದು ಮಾತ, ಅದು ಇಂದಿಗೂ ಕೂಡ ನೆನಪಾತು ಅಂತಂದ್ರೆ ಕಳ್ಳಾಗ ಚುಚ್ಚದಂಗೆ ಆಗ್ತದ, ನೋವು ಆಗ್ತದ, ಭಾಳ ತ್ರಾಸ ಅನ್ನಿಸ್ತದ. ಏನಂದಳು ಗೊತ್ತದ ಏನ್ರಿ ಪಾಪ ಮುದುಕಿ? ಸ್ವಾಮ್ಯಾರ, ಮಕ್ಕಳಾಗ್ಲಿಲ್ಲ ಅಂತಂದ್ರ ಮನಸ್ಸಿಗೆ ಭಾಳ ಬ್ಯಾನೆ ಆಗ್ತದ್ರಿ. ಎಲ್ಲರೂ ಬಂಜಿ 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 ಅಂತ ಚುಚ್ಚು ಮಾತು ಆಡಿ 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 ಮನಸ್ಸಿಗೆ ಭಾಳ ನೋವು ಮಾಡ್ತಾರ್ರಿಪ್ಪ. ಮಕ್ಕಳು ಹುಟ್ಲಿಲ್ಲ ಅಂತಂದ್ರ ಮನಸ್ಸಿಗೆ ಭಾಳ ನೋವು ಆಗ್ತದ್ರಿ. ಆದ್ರ ಮಕ್ಕಳು ಹುಟ್ಟಿ 4 ದಿವಸಕ್ಕೆ ಸತ್ತು ಅಂತಂದ್ರ ಕೈಗೆ ಬಂದು ತುತ್ತ ಬಾಯಿಗೆ ಬರಲಿಲ್ಲ ಅಂತ ತಿಳ್ಕೊಂಡು ಮತ್ತಷ್ಟು ಮನಸ್ಸಿಗೆ ಭಾಳ ನೋವು ಆಗ್ತದ್ರಿ. ಆದ್ರೆ ಸ್ವಾಮಿಯಾರ, ಮಕ್ಕಳು ಹುಟ್ಟಿ ದೊಡ್ಡವರಾಗಿ ಇಂಥ ನಾಲಾಯಕ ಮಕ್ಕಳು ನಮ್ಮ ಹೊಟ್ಟ್ಯಾಗ ಹುಟ್ಟುವಲ್ಲ ಅಂತ ತಿಳ್ಕೊಂಡು ಹೊಟ್ಟ್ಯಾಗ ಭಾಳ ಸಂಕಟ ಆಗ್ತದ್ರಿ ಅಂತ ಹೊಟ್ಟಿ ಒಂದೇ ಸೌನು ಬಡ್ಕೊಳಕತ್ತು ಪಾಪ ಮುದುಕಿ. ಕಡೆಗೆ ಅವ ಏನು ಕರ್ಕೊಂಡು ಹೋಗ್ಲಿಲ್ಲ. ಕಡೆಗೆ ಪಾಪ ಆ ಅಜ್ಜಿಗೆ ಅಲ್ಲಿ ಬೆಂಗಳೂರೊಳಗ ಒಂದು ಮಠ ಅದ. ಆ ಮಠದ ಸ್ವಾಮಿಗಳಿಗೆ ಫೋನ್ ಮಾಡಿ ನಿಮ್ಮ ಆಶ್ರಮದೊಳಗೆ ಈ ಮುದುಕಿನ ಸಲೂರಿ ಅಂತ ತಿಳ್ಕೊಂಡು ಹೇಳಿ ನಾವು ಜೈಪುರಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂತು. ಯಾತುಗಳನ್ನು ಹೇಳಾಕತ್ತೀವಿ ಅಂತಂದ್ರ ನಮ್ಮ ಮಕ್ಕಳಿಗೆ ಬಹಳ ಓದಿಸ್ಬೇಕನ್ನೋದು ತಲೆಯಾಗ ಇದು ಒಂದೇ ಹುಚ್ಚೈತೆ ಹೊರತು ಈಗಿನ ಮಂದಿಗೆ ಆ ಮಕ್ಕಳು ನಾಳೆ ದೊಡ್ಡವರಾದ ಬಳಿಕ ಅವುಗ ಅವು ಅನ್ಬೇಕು, ಅಪ್ಪಗಪ್ಪ ಅನ್ಬೇಕು, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡಾಕತ್ತು ಅಂತಂದ್ರ ಅವ ಹೆಚ್ಚಿಗೆ ಓದ್ಲಿಲ್ಲ ಅಂದ್ರು ಅಷ್ಟೇ ಆತು. ಸಾಯ್ತಕ್ಕಂತ ಸಮಯದೊಳಗ ಬಾಯಾಗ ನೀರು 4 ಹನಿ ನೀರು ಹಾಕಿದ್ರ ನಿಮ್ಮ ಬಟ್ಟೆ ಆಗ್ತದ್ರಿವ, ನಿಮ್ಮ ಜನ್ಮ ಸಾರ್ಥಕ ಆಗ್ತದ. ಮೊನ್ನೆ ಸೋಲಾಪುರದಾಗ ನಡೆದಿರ್ತಕ್ಕಂಥ ಘಟನೆ ಕೇಳಿರೇನಿಲ್ಲ? 3-4 ವರ್ಷದ ಹಿಂದ ಪೇಪರ್ದಾಗ ಬಂದಿತ್ತು ಸಂಚಾರದೊಳಗ. 4 ಜನ ಮಕ್ಕಳು, ಪುನಾಕ್ ಒಬ್ಬವ, ಮುಂಬೈಗೆ 2, ಕೊಲ್ಲಾಪುರಕ್ಕೆ ಮಗಳು ಒಬ್ಬಕ್ಕಿ, 4 ಜನ ಮಕ್ಕಳು. ಮನ್ಯಾಗ 2 ಇರ್ತಿದ್ದು, ಮುದುಕಿ 2 ಇರ್ತಿದ್ದು. 2 ದಿವಸ ಆತು, 3 ದಿವಸ ಆತು, 4 ದಿವಸ ಆದ್ರೂ ಸಹಿತ ಬಾಗಿಲು ತೆಗಿಲೇ ಇಲ್ಲ. ನೆರ್ಮನಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. 4 ದಿವಸ ಆದ್ರೂ ಈ ಮನಿ ಬಾಗಿಲನ್ನ ತೆಗೆದಿಲ್ರಿ ಒಳಗಿಂದು. ಪೊಲೀಸರು ಬಂದ್ರು, ಬಾಗಿಲ ಒಡೆದ್ರು, ತೆಗೆದು ನೋಡ್ತಾರ ಮುದುಕಿ 2 ಸತ್ತಿದ್ದು. ಸತ್ತು 3 ದಿವಸ ಆಗ್ಯದ. ಮಣ್ಣು ಮಾಡ್ಬೇಕಲ್ಲ, ಮಕ್ಳು ಯಾರ ಅದಾರೇನ್ರಿ ಅಂತ ತಿಳ್ಕೊಂಡು ನೆರೆ ಹೊರೆಯವ್ರು ಕೇಳೋರಿ. ಅದಾರ್ರಿ 4 ಮಂದಿ ಅದಾರ. ಹಂಗಾರ ಅವ್ರ ಫೋನ್ ಕೊಡ್ರಿ, ನಂಬರ್ ಕೊಡ್ರಿ ಅಂತ ಕೂಡ್ಲೆ ಫೋನ್ ನಂಬರ್ ಕೊಟ್ರು. ಪುನಾದಾಗಿದ್ದವನಿಗೆ ಹಚ್ಚಿದ್ರು, ನಿಮ್ಮ ಅವ್ವ ಅಪ್ಪ ಸತ್ತು 3 ದಿವಸ ಆತು, ಬೇಗ ಬರ್ರಿ ಮಣ್ಣು ಮಾಡ್ಬೇಕು. ಇಲ್ರಿ ನಾ ಅರ್ಜೆಂಟ್ ಒಂದು ಮೀಟಿಂಗ್ ಐತಿ ಇವತ್ತ ನಾಳೆ, ನನಗೆ ಬರಕ್ಕಾಗಲ್ಲ, ನೀವೇ ಮಣ್ಣು ಮಾಡ್ರಿ ಅಂದವ. ಪುನಾದಾಗ ಒಬ್ಬವ, ಮುಂಬೈದಾಗ 2, ಅವರಿಬ್ಬರಿಗೂ ಫೋನ್ ಹಚ್ಚಿದ್ರು. ಒಬ್ಬ ನಾ ವಿದೇಶದಾಗ ಅದೀನಿ ಅಂತ ಹೇಳಂದ,
ನನಗೆ ಆರಾಮಿಲ್ಲ ಬರಕ್ಕಾಗೋದಿಲ್ಲ, ನೀವ ಮಣ್ಣು ಮಾಡ್ರಿ ಅಂತ ತಿಳ್ಕೊಂಡಂತ ಚಲೋನ ಅದಾರ, ಫೋನ್ನಾಗ ಚಲೋನ ಮಾತಾಡಕತ್ತಾರ. 3 ಮಂದಿ ಬರಕ್ಕಾಗೋದಿಲ್ಲ ಅಂದ್ರು. ಕಡೆಗೆ ಮಗಳು ಕಳ್ಳಿರ್ತದ, ಅವ್ವ ಅಪ್ಪನು ಕಳ್ಳಿರ್ತದ, ಅಕಿನರ ಬರ್ತಾಳ ಅಂತ ತಿಳ್ಕೊಂಡು ಕೊಲ್ಲಾಪುರಕ್ಕೆ ಫೋನ್ ಹಚ್ಚಿದ್ರು. ಏನನ್ಬೇಕಿ ಪೊಲೀಸರಿಗೆ? ಯಾವ ಮಗ ನನ್ನ ನಂಬರ್ ಫೋನ್ ಕೊಟ್ಟ ನಿಮಗ? ನನ್ನ ಫೋನ್ ನಂಬರ್ ಯಾವ ಮಗ ಕೊಟ್ಟ ನಿಮಗ? ಇಡ್ರಿ ಫೋನ್ ಅಂತ ತಿಳ್ಕೊಂಡು ಫೋನ್ ಕಟ್ ಮಾಡಿದ್ರು. ಮುನ್ಸಿಪಾಲ್ಟಿಯವ್ರು ಮಣ್ಣು ಮಾಡಬೇಕಾತು, ಹಡದ ಮಕ್ಕಳು ಬರಲಿಲ್ಲ. ಇಂಥ ವಾತಾವರಣ ಐತ್ರಿವ ಸಮಾಜದಾಗ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ತಂದೆ ತಾಯಿ ಅಂದ್ರೇನು, ಗುರು ಹಿರಿಯರಂದ್ರೇನು, ಸಮಾಜ ಅಂದ್ರೇನು, ಒಂದಿಟ್ಟು ಇಂಥ ಸಂಸ್ಕಾರ ಕಲಿಸಿದ್ರಿ ಅಂತಂದ್ರ ಮಕ್ಕಳು ಮಕ್ಕಳಾಗಿ ಉಳಿತವ, ಇಲ್ಲಾದ್ರ ಮಕ್ಕಳು ಇಕ್ಕಳಾತವ ನೋಡ್ರಿವ. ಯಾಕ ತಾಯಿ ಜೋಗುಳಗಳನ್ನ ಹಾಡಬೇಕು? ಯಾಕ ತಾಯಿ ಮಕ್ಕಳಿಗೆ ತಮ್ಮ ಅಲ್ಲಿ ಅಜ್ಜ ಬಂದ ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಬಂದಳು ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಕತಿ ಹೇಳ್ತಾಳ ಒಂದಿಟ್ಟು ಕತಿ ಕೇಳು, ಬೀಗರು ಬಂದಾರ ನೆಂಟರು ಬಂದಾರ ಅವರಿಗೆ ನಮಸ್ಕಾರ ಮಾಡು, ಅವ್ರಿಗೆ ಊಟಕ್ಕೆ ನೀಡು, ಕುಡಿಯಾಕ ನೀರು ಕೊಡು, ಕೈಯಾಗ ಒಂದಿಟ್ಟು ಕೆಲಸ ಮಾಡು. ಇದು ಏನದ ಅಲ್ರಿ ಬಾ, ಇದು ಏನದ ಅಲ್ಲ. ಇದಕ್ಕಿಂತ ದೊಡ್ಡ ಪಾಠಶಾಲೆ ಯಾವುದು ಅಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಮಕ್ಕಳು ಧನ್ಯರು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಆ ಶಾಲೆ ಕಾಲೇಜು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನೀವು ಕೊಡ್ತಕ್ಕಂಥ ಸಂಸ್ಕಾರ. ನೀವು ಕೊಡ್ತಕ್ಕಂಥ ಸಂಸ್ಕಾರ ಏನದ ಅಲ್ಲ, ಇದು ಬಹಳ ದೊಡ್ಡದು. ಅದಕ್ಕೆ ಇಲ್ಲಿ ಆ ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಹಾಡುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಕಥೆಗಳನ್ನು ಹೇಳ್ತಾ ಆ ಬಸವಣ್ಣನನ್ನ ಬೆಳೆಸ್ತಾ ಇದ್ದಾಳೆ. ಎಷ್ಟು ಚಂದ ಬೆಳೆಸಾಕತ್ತಾಳ. ಬೆಳಗ್ಗೆ ಎದ್ದು ಕೂಡ್ಲೇನೆ ಆ ಮಗುವಿಗೆ ಶೌಚಾದಿಗಳನ್ನ ಎಲ್ಲ ಮಾಡಿಸಿ ಆನಂದದಿಂದ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು. ತಂಪಾಗಿರ್ತಕ್ಕಂಥ ಮೆತ್ತಗಾಗಿರ್ತಕ್ಕಂಥ ಆ ವಸ್ತ್ರದಿಂದ ಆ ಬಸವಣ್ಣನ ಮೈಯೆಲ್ಲ ಒರೆಸಿ, ಮೈಯೆಲ್ಲ ಒರೆಸಿ, ಒಳ್ಳೆಯ ಮಡಿ ಬಟ್ಟೆಗಳನ್ನ ತೊಡಿಸಿ, ಹಣೆಗೆ ವಿಭೂತಿಯನ್ನ ಧರಿಸಿ, ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನ ಮಾಡಿ, ಶಿವ ಅನ್ನಪ್ಪ ಬಸವ, ಸಂಗಮನಾಥ ಅನ್ನಪ್ಪ ಬಸವ ಅಂತ ತಿಳ್ಕೊಂಡು ಆ ಬಸವಣ್ಣನ ಬಾಯಿಂದ ಶಿವ ಅಂತ ನುಡಿಗಳನ್ನ ಹೇಳಿಸಿ, ಅಮೃತ ಪ್ರಾಯವಾಗಿರ್ತಕ್ಕಂಥ ತನ್ನ ಎದೆಯ ಹಾಲನ್ನ ಕುಡಿಸ್ತಾ, ಶಿವ ಸಂಗಮನಾಥ ಬಸವಣ್ಣ ನೀ ಹಂಗಾಗ್ಬೇಕಪ್ಪ, ನೀ ಹಿಂಗಾಗಬೇಕಪ್ಪ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನೀನು ಸರ್ವಶ್ರೇಷ್ಠನಾಗು, ಸಮಾಜ ಸುಧಾರಕನಾಗು ಅಂತ ತಿಳ್ಕೊಂಡು ಒಳ್ಳೆಯ ಮಾತುಗಳನ್ನ ಹೇಳ್ತಾ ಬಸವಣ್ಣನನ್ನ ಬೆಳೆಸ್ತಾ ಇದ್ದಾಳೆ. ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ದೊಡ್ಡವನಾಗಕತ್ತನ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದಲ್ಲಿ ನಾವು ಕೇಳ್ತೀವಿ. ಹಾಗಾದ್ರೆ ನಾಳೆ ದಿವಸ ಬಸವ ಪುರಾಣದೊಳಗೆ ಏನು ಬರ್ತದ? ಬಸವಣ್ಣನ ಬಾಲಲೀಲೆಗಳು. ಬಸವಣ್ಣ ಸಣ್ಣ ವಯಸ್ಸಿನೊಳಗ ಎಂಥ ಒಂದು ಪ್ರಬುದ್ಧತೆ ಇತ್ತು ಅವನ ಹತ್ರ, ಎಂಥ ತಿಳುವಳಿಕೆ ಇತ್ತು, ಎಂಥ ಜ್ಞಾನ ಇತ್ತು ಅನ್ನೋದನ್ನ ನಾಳೆ ದಿವಸ ನಾವು ನೀವು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ದೂರದಿಂದ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಅವರ ಆಶೀರ್ವಚನ ಕೇಳೋಣ ಮತ್ತು ತುಲಾಭಾರವನ್ನು ಕಣ್ತುಂಬ ನೋಡೋಣ. ನಿನ್ನೆ ಯಾರೋ ಅನ್ನಕತ್ತಿದ್ರು, ಅಪ್ಪರ ಮತ್ತು ಸ್ವಲ್ಪ ಊಟದ ವ್ಯವಸ್ಥೆ ಅಸ್ತವ್ಯಸ್ತ ಆತ್ರಿ ಅಂತ. ಇಲ್ಲಪ್ಪ, ಮತ್ತು ನಿನ್ನ ತೊಟ್ಟಲ ಕಾರ್ಯಕ್ರಮ ಅಂತಂದ್ರೆ ಬಹಳ ಮಂದಿ ಬಂದಿರ್ತದ. ನಾವು ಅದಕ್ಕೆ ಮೊದಲು ನಿನ್ನ ಒಂದು ಸೂಚನೆ ಕೊಟ್ವಿ, ಹಳ್ಳಿ ಮಂದಿ ಮೊದಲು ಊಟ ಮಾಡ್ರಿಪ್ಪ, ಆ ನಂತರ ಹಳ್ಳಿ ಮಂದಿಗೆ ಊಟ ಮಾಡಿಸಿ ನೀವು ಊಟ ಮಾಡ್ರಿ. ಹಳ್ಳಿ ಮಂದಿ ಆದ ಕೂಡಲೇ ಪಾಪ ನಮ್ಮ ಮೌದೇರು ಹೆಂಗೆ ಕೂತಿರ್ತಾರಂತಂದ್ರೆ ಶಿವನ ಮುಂದೆ ಕೂತು ಬಸವಣ್ಣ ಕೂತಂಗೆ ಕೂತಿರ್ತಾರ. ಈ ಕಂಪ್ನಿ ಹಂಗಲ್ಲ, ಹಂಗ ಅಡ್ಡಾಡ್ಕೊಂತ ಬಾಯಿ ಒಳಗೊಂದಿಟ್ಟು ತಂಬಾಕು ಹಾಕೊಂಡು ಗುಟ್ಕ ಹಾಕೊಂಡು ಪಿಚಿ ಅತ್ತಾಗೊಂದಿಟ್ಟು ಉಳ್ತ್ಕೊಂತ ಇತ್ತಿಗೊಂದು ಇಟ್ಟು ಉಳ್ಕೊಂತ ನಿಮ್ದ ಬೇರೆ ಇರ್ತದ. ಅದಕ್ಕೆ ಮೊದಲು ಹಳ್ಳಿ ಮಂದಿ ಪ್ರಸಾದ ಮಾಡ್ಬೇಕ್ರಿಪ್ಪ, ಆನಂತರ ನಮ್ಮ ಮೌದೇವ್ರ ಪ್ರಸಾದ ಮಾಡ್ಬೇಕ್ರಿಪ್ಪ, ಆನಂತರ ನೀವು ಪ್ರಸಾದ ಮಾಡ್ಬೇಕು. ಯಾಕ ಇದು ಬಸವ ಪುರಾಣ್ರಿಪ್ಪ, ಇದು ಸಂಸ್ಕಾರ, ಆಚಾರ, ವಿಚಾರ, ನಡೆ ನುಡಿ ಎರಡೂ ಕೂಡ ಪರಿಶುದ್ಧ ಆಗತಕ್ಕಂಥ ಬಸವ ಪುರಾಣ ಇದು.
ಹೊತ್ತು ಹೋಗದೆ ಪುಂಢರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಬುದಿ ಪ್ರಭು ಲಿಂಗಲೀಲೆಯನು ಅಂತಾನೆ ಚಾಮರಸ. ಸುಮ್ಮ ಟೈಮ್ ಪಾಸಿಗಾಗಿ ಕೇಳುವುದಲ್ಲ ಇದು ಬಸವ ಪುರಾಣ. ಟೈಮ್ ಪಾಸಿಗಾಗಿ ಕೇಳು ಬಸವ ಪುರಾಣ ಅಲ್ಲ ಇದು. ನೀವು ಕೂಡ ಬಸವಣ್ಣನಂಗ, ಚೆನ್ನ ಬಸವಣ್ಣನಂಗ, ಅಲ್ಲಮ್ಮ ಪ್ರಭುವಿನಂಗ, ಅಕ್ಕ ಮಹಾದೇವಿಯಂಗ, ನೀಲಮ್ಮ ಗಂಗಮ್ಮಳಂಗ ಶರಣೀಯರಾಗಬೇಕು ಅಂತ ಕೇಳ್ತಕ್ಕಂಥದ್ದು ಇದು ಬಸವ ಪುರಾಣ. ಕಾಲಾಗ ಚಪ್ಪಲಿ ಬೆಟ್ಟಕೊಂಡು ಬಸವಬಾರದು, ಬಾಯಿ ಒಳಗ ತಂಬಾಕು ಗುಟ್ಕ ಹಾಕೊಂಡು ಬಸವ ಪುರಾಣ ಕೇಳಬಾರದು, ಸರಾಯಿ ಗಿರಾಯಿ ಕುಡ್ಕೊಂಡು ಮೊದಲು ಬಸವ ಪುರಾಣ ಕೇಳಬಾರದು. ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ನಿಷ್ಠೆಯಿಂದ ಕೇಳಬೇಕು. ಯಾಕ? ಸತ್ಯ ಶರಣರು ಕೇಳುವುದೀ ಬಸವ ಪುರಾಣವನ್ನು. ಅಂತಿಂತವ್ರು ಕೇಳೋದಲ್ಲ. ನಾ ಏನಂದೆ ಮೊನ್ನೆ, ನೆನಪೈತಿನ ತಂಗಿ? ಕಿರಾಣಿ ಅಂಗಡಿಗೆ ಯಾರು ಹೋಗ್ತಾರಿವ? ಕಿರಾಣಿ ವಸ್ತು ಬೇಕಾದವರು. ಬಟ್ಟಿ ಅಂಗಡಿಗೆ ಯಾರು ಹೋಗ್ತಾರ? ಬಟ್ಟಿ ಬೇಕಾದವರು. ಕಾಳು ಅಂಗಡಿಗೆ ಯಾರು ಹೋಗ್ತಾರ? ಕಾಳು ಬೇಕಾದವರು. ಬಂಗಾರದ ಅಂಗಡಿಗೆ ಎಲ್ಲರೂ ಹೋಗಕ್ಕೆ ಸಾಧ್ಯದ ಏನು? ಬಂಗಾರ ತಗೊಳ್ಳು ಯೋಗ್ಯತೆ ಇದ್ದಾವ ಮಾತ್ರ ಹ್ಯಾಂಗ ಬಂಗಾರದ ಹೋಗ್ತಾನೋ, ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವ್ರು ಮಾತ್ರ ಬಸವ ಪುರಾಣ ಕೇಳಬೇಕು.